ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಕೆಎಸ್ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರು ಎಲ್ಲ ಸ್ಪರ್ಧಾರ್ಥಿಗಳನ್ನು ಕುರಿತು ತಮ್ಮದೇ ಇರತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಈ ಶುಭ ದಿನದಂದು SB ವಿಜಿಡಮ್ ಕರಿಯರ್ ಅಕಾಡೆಮಿ ಇವರ ವತಿಯಿಂದ ಧಾರವಾಡ ಕೇಂದ್ರದಲ್ಲಿ ಸಂಸ್ಥೆಯ ಉದ್ಘಾಟನೆ ಮತ್ತು ಭೂಗೋಳ ಸಂಜೀವಿನಿ ಪುಸ್ತಕ ಬಿಡುಗಡೆ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶತಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯರು, ಶ್ರೀ ಗುರು ಸಂಸ್ಥಾನ ಹಿರೇಮಠ ಆಲ್ಮೇಲ್ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಬಹುಶಃ ಸಮಯದ ಅಭಾವ, ಹೀಗಾಗಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಜನಪ್ರಿಯ ಉಪನ್ಯಾಸಕರೇ, ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳೇ, ಆಸ್ಪಿರೆಂಟ್ಸ್, ಸೈಲೆನ್ಸ್ ಯಾಕಿಲ್ಲ ಅರ್ಥ ಆಗ್ತಾ ಇಲ್ಲ. ಆಗಲೇ ಶರಣಯ್ಯ ಗುರುಗಳು ರಾಮನಗೌಡರು ಅದ್ಭುತ ಮಾತಾಡ್ತಾರೆ ಅಂತ ಹೇಳ್ಬಿಟ್ರೆ, ಎಲ್ಲರೂ ಅದ್ಭುತ ಮಾತಾಡೋರು ಪ್ರೇಕ್ಷಕರಿಗೆ ಬೇಕಾಗಿರ್ತಾರೆ. ಯಾಕಂದ್ರೆ ಶಿಳ್ಳೆ ಹಾಕಬೇಕು, ಕೇಕೆ ಹಾಕಬೇಕು, ಜೋರ್ ನಗಬೇಕು, ನಗಿಸ್ಬೇಕು, ಖುಷಿ ಆಗಬೇಕು. ಖಂಡಿತ ನನ್ನ ಮಾತುಗಳು ಕೇಳಿ ನೀವು ನಗೋದಿಲ್ಲ. ಜೊತೆಗೆ ನೀವು ನಗಕ್ಕೂ ಬಂದವರಲ್ಲ. ನಗಿಸಕ್ಕೆ ಮಾತಾಡೋದಂದ್ರೆ ಮಾತಾಡ್ತೇನೆ. ಬೀಚಿಯವರ ಸಾಹಿತ್ಯವನ್ನ ನನ್ನ ಖುಷಿಗೆ ಎಷ್ಟು ಬೇಕು ಅಷ್ಟು ಓದಿದ್ದೀನಿ. ನೀವು ನಗಬೇಕೆ ಅನ್ನೋದಾದ್ರೆ ಸಾಕಷ್ಟು ಸಾಹಿತ್ಯ ಇದೆ. ಪ್ರಾಣೇಶ್ ಅವ್ರ ಯೂಟ್ಯೂಬ್ ಸಾಕಷ್ಟಿದೆ. ಮನೆಯಲ್ಲೇ ಕೂತ್ ನಗಬಹುದು. ಒಬ್ಬರೇ ನಕ್ರು ಹುಚ್ಚನು ಅಂತಾರಲ್ಲ, ಬಟ್ ಯೂಟ್ಯೂಬ್ ಚಾನಲ್ ಇದ್ರೆ ತೊಂದರೆ ಇಲ್ಲ. ನಾನು ನಮ್ಮ ಶರಣಯ್ಯ ಭಂಡಾರಿ ಮಠ ಅವರಿಗೆ ನಾನು ವಯಸ್ಸಲ್ಲಿ ದೊಡ್ಡವನು, ಬಟ್ ಅವ್ರಿಗೆ ಗುರುಗಳು ಅಂತೀನಿ. ವಯಸ್ಸು ಯಾವತ್ತೂ ಮುಖ್ಯ ಆಗೋದಿಲ್ಲ. ಕತ್ತಿಗೆ ಪ್ರಮೋಷನ್ ಕೊಡೋದಿಲ್ಲ, ಭಾರ ಹೊರೋದೆ. ಕತ್ತೆ ಸಾಹಿತ್ಯನ ಭಾರ ಹೊರಬೇಕು. ಹಾಗಾಗಿ ವಯಸ್ಸಿಗೆ ಮಹತ್ವ ಅಲ್ಲ. ಬದಲಾವಣೆ ಜಗದ ನಿಯಮ ಅನ್ನೋದರ ಜೊತೆಗೆ ಚಲನಶೀಲತೆ, ಅದು ಒಂದೇ ಹೇಳ್ಕೊಂಡು ಕೂತೀವಿ ನಾವು. ಜಗದ ನಿಯಮ. ಒಂದು ಮಂಗೇನ ಕತೆ ಕೇಳಿರ್ಬೇಕು. ದಯವಿಟ್ಟು ಏನ್ ಮರ್ಮರಿಂಗ್ ಇದಿರಲ್ಲ, ಹಾಗಿದ್ರೆ ಎದ್ದು ಹೋಗ್ರಿ. ಸೈಲೆನ್ಸ್ ಇಲ್ಲ. ನಿಮಗೆ ಮಾತಾಡಬೇಕು ಅಥವಾ ಗಿಜಿಬಿಜಿ ಅನ್ನಿಸ್ಬೇಕು ಅಂತ ಅನ್ಸಿದ್ರು ಹೊರಗೆ ಹೋಗ್ರಿ. ಇಲ್ಲ ಕೂತೀರಿ.
ಕರ್ಸ್ಯಾರ, ನಮಗೇನು ಕೆಲಸ ಇಲ್ಲಾರ್ದಕ್ಕೆ ಬಂದೀವಿ. ಬದಲಾವಣೆ ಜಗದ ನಿಯಮ ಅಂತ ನೀವೇ ಹೇಳಿದ್ದಕ್ಕೆ ಒಂದು ಕತೆ ಹೇಳ್ತೀನಿ. ನಾವು ಧಾರವಾಡದಲ್ಲಿ ಕ್ಯಾಂಡಿಡೇಟ್ ಬಹಳ ಸೀರಿಯಸ್ ಅದರ ಅಂತ ಅಂದ್ಕೊಂಡಿನಿ. ಧಾರವಾಡದಲ್ಲಿ ಯಾವತ್ತೂ ನಾವು ಉಪನ್ಯಾಸ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಂಡ್ಯ ಮೈಸೂರಲ್ಲಿ ಮೊದಲು ನಂದು ಸರ್ವಿಸ್ ಶುರು ಆದಾಗೆ ಬಿಜಾಪುರ ಬೆಳಗಾಂ ಎಲ್ಲೆಲ್ಲಿ ಕೆಲಸ ಮಾಡಿವಿ, ಸುಮಾರು 9 ಜಿಲ್ಲೆಯಲ್ಲಿ. ಹೀಗೆ ಗುರುಗಳಂತವ್ರು ಕರೆದಾಗ ಹೋಗ್ತಾ ಇರ್ತೀವಿ. ಇವತ್ತು ಉಪನ್ಯಾಸ ಮತ್ತು ಬೋಧನೆ ಉಪದೇಶ ಬಹಳಷ್ಟು ಸಿಗ್ತದೆ, ತೊಂದರೆ ಇಲ್ಲ. ಈ ಮಂಗ ಮತ್ತು ಟೋಪಿ ಕತೆ ಕೇಳಿರಿ, ಬ್ರೀಫ್ ಆಗಿ ಹೇಳ್ತೀನಿ. ಒಬ್ಬ ಟೋಪಿ ಮಾರವ ಇರ್ತಾನೆ, ಗಿಡ ಕೇಳಿರ್ತೀರಿ. ಡೈಲಿ ಒಂದ್ ಕಡೆ ಹೋಗ್ತಾನೆ, ಮಧ್ಯಾಹ್ನ ಟೋಪಿ ಮಾರಾಟ ಮಾಡಿ ಅದೇ ದಾರಿಯಲ್ಲಿ ಗಿಡದ ಕೆಳಗೆ ವಿಶ್ರಮಿಸ್ತಾನೆ. ಒಂದು ದಿವಸ ಒಂದು ಲೀಡರ್ ಮಂಗ್ಯ ಬಂದು ಆ ಟೋಪಿಗಳೆಲ್ಲ ಎತ್ಕೊಂಡೋಗಿ ಟೋಪಿ ಹಾಕೊಂಡಿರ್ತದೆ, ಎಲ್ಲ ಕೇಳಿರ್ತೀರಿ. ಆ ಟೋಪಿ ಲಾಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನೆ, ಅದು ಗೊತ್ತಿದೆ, ಒಂದು ಐಡಿಯಾ ಮಾಡ್ತಾನೆ. ಅವನು ಒಂದು ಟೋಪಿ ತಗೊಂಡು ತಲೆ ಮೇಲೆ ಹಾಕೊಂಡು ಬಿಚ್ಚಿ ಒಗಿತಾನೆ. ಅವಾಗ ಎಲ್ಲ ಮಂಗಗಳು ಅವನು ನೋಡಿ ಟೋಪಿ ಹಾಕೊಂಡಿದ್ದು ಎಲ್ಲ ಮಂಗಗಳು ಟೋಪಿನೂ ಕೆಳಗೆ ಹೋಗಿತವೆ. ಆಡಿಬಲ್ ಇದೆಯಲ್ಲ, ಕೇಳ್ತಾ ಇದೆಯಾ? ಟೋಪಿನೂ ಕೆಳಗೆ ಹೋಗಿತಾನೆ. ಈ ಟೋಪಿ ಮಾರಾಟ ಮಾಡೋನು ತುಂಬಾ ಖುಷಿ ಆಗ್ತಾನೆ, ನನ್ನ ಐಡಿಯಾ ವರ್ಕೌಟ್ ಆಯ್ತು ಅಂತ. ಮಂಗೆ ಎಲ್ಲ ಟೋಪಿ ತಗೊಂಡು ಹೋಗ್ತಾನೆ. ಹೀಗೆ ಟೋಪಿ ಮಾರಾಟ ಮಾಡೋ ಉದ್ಯೋಗದಲ್ಲೇ ಆ ಟೋಪಿ ಮಾರಾಟ ಮಾಡೋನು ಸಾಯ್ತಾನೆ. ಮುಂದೆ ಮಗನೂ ಕೂಡ ಟೋಪಿ ಮಾರಾಟ ಮಾಡ್ತಾ ಇರ್ತಾನೆ. ಅದೇ ದಾರಿಯಲ್ಲಿ ಅಡ್ಡ ಟೋಪಿ ಮಾರಾಟ ಮಾಡ್ತಾನೆ. ಅವರಪ್ಪ ಹೇಳಿರ್ತಾನೆ, ಮಗನೇ ಈ ಗಿಡದ ಕೆಳಗೆ ನೀನು ಏನಾದರೂ ರೆಸ್ಟ್ ಮಾಡೋಗಿದ್ರೆ ಮಂಗಗಳು ಭಾಳ ಕೆಟ್ಟದವ, ಬಂದು ಟೋಪಿ ತಗೊಂಡು ಹೋಗ್ತವೆ. ಅವಾಗ ಏನು ಮಾಡು, ನೀನು ಒಂದು ಟೋಪಿ ತಗೊಂಡು ತಲೆ ಮೇಲೆ ಹಾಕೊಂಡ್ಬಿಟ್ಟು ಬೀಸಾಕು, ಎಲ್ಲ ಮಂಗಗಳು ಬೀಸಾಕ್ತವ ಅಂತ ಹೇಳಿರ್ತಾನೆ. ಹೋಗಿ ಆ ಟೋಪಿ ಗಂಟಿಟ್ಟು ಆರಾಮ್ ಮಲ್ಕೊಂತಾನೆ. ಇನ್ನೊಂದು ಎಲ್ಲ ಮಂಗಗಳು ಬಂದು ಅವು ಟೋಪಿ ತಗೊಂಡು ಹೋಗ್ತವೆ. ಎದ್ದು ನೋಡ್ತಾನೆ, ಎಲ್ಲ ಮಂಗಗಳು ಟೋಪಿ ಹಾಕೊಂಡು ಕೂತಿರ್ತಾವ ಮೇಲೆ. ಸಿಂಪಲ್, ನಮ್ಮಪ್ಪ ಹೇಳ್ಬಿಟ್ಟಿದ್ದಾನೆ ಆಲ್ರೆಡಿ ಅಂತಂದ್ಬಿಟ್ಟು ಇವನೊಂದು ಟೋಪಿ ತಗೋತಾನೆ, ಹಿಂಗಿಂಗ್ ಮಾಡಿ ತಲೆ ಮೇಲೆ ಹಾಕೋತಾನೆ. ಅವು ಮಂಗಗಳು ಹಿಂಗಿಂಗ್ ಮಾಡ್ತವೆ, ತಗೊಂಡು ಒಗಿತಾನೆ. ಒಂದು ಮಂಗನು ಬೀಸಾಕೋದಿಲ್ಲ. ಇವ್ರಪ್ಪ ಹೆಂಗ್ ಹೇಳಿ ಸತ್ತಿರ್ತಾನ, ಮಂಗಗಳ ಅಪ್ಪನೂ ಹೇಳಿ ಸತ್ತಿರ್ತಾನ. ಮಕ್ಕಳೇ, ಮೋಸ ಮಾಡ್ತಾನೆ ಮಗ ಜನ, ಅದಕ್ಕೆ ಟೋಪಿ ಒಗಿಬೇಡ್ರಿ ಹಂಗಂದ್ರೆ ಸಂದರ್ಭ ಬಂದಾಗ ಅಂತ. ಮಂಗೆಗಳೇ ಬದಲಾದಾಗೆ ನೀವು ಆಫೀಸರ್ಸ್ ಆಗ್ಬೇಕಂದವರು ಬದಲಾಗಬೇಕೆ. ಬಟ್ ಆ ಬದಲಾವಣೆ ಚಲನಶೀಲತೆಗೊಳಗೊಂಡಿರಬೇಕು. ಟ್ರೆಂಡಿ ಅಂತಿರಿಲ್ಲ, ಆ ಶಬ್ದ ಬರೀ ಡ್ರೆಸ್ಸಿಗಲ್ಲ, ಕೂದಲ ಹೇರ್ ಸ್ಟೈಲಿಗಲ್ಲ, ಚಿಂತನೆಗೆ. ಅನ್ನಕ್ಕೆ ಹೋಗ್ಬೇಡ್ರಿ, ಎದ್ದೋಗ್ಬಿಡ್ರಿ. ಇಲ್ಲಿ ನಾಟಕ ಜೋಕ್ ಏನಿಲ್ಲ. ಸಂಪ್ರದಾಯದಂತೆ ದೀಪ ಬೆಳಗಿದ್ದೀವಿ. ಯಾಕೆ? T.S. ಎಲಿಯಟ್ ಅನ್ನೋ ಒಬ್ಬ ಪಾಶ್ಚಾತ್ಯ ಫಿಲಾಸಫರ್ ಏನ್ ಹೇಳ್ತಾರೆ, ಅದ್ಭುತ. ಯಾಕೆ ದೀಪ ಬೆಳಗ್ತಾರೆ ಅಂತ ಅನ್ನೋದನ್ನ ನೀವು ಒಬ್ಬರೇ ಕೂತ್ಕೊಂಡು ಚಿಂತನೆ ಮಾಡಿದ್ರೆ ಎಸ್ಸೇದಲ್ಲಿ ಬರೆಯಕ್ಕೆ ಒಂದು ಪಾಯಿಂಟ್ ಆದ್ರೂ ಸಿಗ್ತದೆ. The light is the visible reminder of invisible light. ದೀಪ ಯಾಕೆ ನಾವು ಸಂಪ್ರದಾಯದಲ್ಲಿ ಎಲ್ಲರಿಗೂ ನಮಗೆ ಒಂದು ತಲೆಯಾಗ ಬುದ್ಧಿ ಬಂದ್ಬಿಟ್ಟದೆ. ಹಳಿದೆಲ್ಲ ಕೆಟ್ಟದ್ದು, ಗೊಡ್ಡು ನಂಬಿಕೆ ಸಂಪ್ರದಾಯ. ಆದಾಗ್ಯೂ ಕೂಡ ಉಪನ್ಯಾಸಕರು, ನೀವು ಸ್ಪರ್ಧಾರ್ಥಿಗಳು, ನಿಮ್ಮ ಗುರುಗಳು, ನಮ್ಮ ಶಿವಾಚಾರ್ಯರ ಕಾಲಿಗೆ ಎರಗುವುದೊಂದು ಇದೆಯಲ್ಲ ಇನ್ನೂ ಇಟ್ಕೊಂಡಿದ್ದೀವಿ ರಕ್ತದಲ್ಲಿ. ಆದರೂ ಕೂಡ ಮನಸ್ಸಿನಾಗ ಸ್ವಲ್ಪ ಇನ್ನ ಆ ಫೀಲ್, ಆ ನಂಬಿಕೆಗಳನ್ನ ಪ್ರಶ್ನಿಸುವ ಬುದ್ಧಿ ಬಂದಿದೆ ನಮಗೆ. ಹೇಗಾಗಿದೆ ಇವತ್ತು ಅಂದ್ರೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಕಲ್ಲಿನ ಮೂರ್ತಿ ತೊಳೆದಂತ ತೀರ್ಥ ಇರುತ್ತಲ್ಲ, ಆ ತೀರ್ಥವನ್ನ ಕೈಯಲ್ಲಿ ಹಾಕ್ತಾರೆ ಪೂಜಾರಿ ಆರಾಮ್ ಹಾಕ್ತಾರೆ. ಬಟ್ ನಮಗೆ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡಿದವ್ರ ಸಮಸ್ಯೆ ಏನಂದ್ರ, ಅದು ಮೂರ್ತಿ ತೊಳೆದಿದ್ದು ಧೂಳದ ನೀರಿರ್ತದೆ. ಈ ನಾಲೆಜ್ ಬಂದ್ಬಿಟ್ಟದೆ.
ಅದು ಕಲ್ಲು ನಿನ್ನೆ ಎಲ್ಲ ಕುಂಕುಮ ವಿಭೂತಿ ಹಚ್ಚಿ ಮತ್ತೆ ತೊಳೆದು ಅದನ್ನೇ ಹಾಕ್ತಾರ. ಅವು ಇವನ್ ಕೆಲವು ಇವತ್ತು ಸ್ವಾಮಿಗಳ ಪಾದ ತೊಳೆದಿರ್ತಾರೆ. ನೀವು ಸ್ವಾಮಿ 4-5 ಮನೆ ಊಟ ಮಾಡಿ ಬಂದಿರ್ತಾರೆ. ಆ ಪಾದ ಮನೇಲಿ ತಾಯಿ ತಂದೆ ಸುಮ್ಮನೆ ಶಿವ ತಗೊಂಡ್ಬಿಟ್ಟು ಹಿಂಗೆ ಹಾಕೊಂಡ್ಬಿಡ್ತಾರೆ. ನಾವು ಓದ್ದವ್ರು ಏನಾಗುತ್ತೆ, ಓದ್ದವ್ರಿಗೆ ಆ ನೀರು ಕೊಳಕ್ ಅನ್ನೋದು ನಾಲೇಜ್ ಅದ, ಚೆಲ್ಲದ್ರೆ ಏನಾರೇ ಆದೀತನ್ನೋ ಭಯ ಅದ. ಇದ್ರ ಮಧ್ಯೆ ಬದುಕಲತ್ತೀವಿ. ಇಲ್ಲಿ ಕ್ಲಾರಿಟಿ ಬೇಕು. ಕ್ಲಾರಿಟಿ ಇದ್ದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆ ದೀಪ ಒಂದು ಅಗೋಚರವಾದ ಆತ್ಮಜ್ಯೋತಿಯ ಘಟಾನುಘಟಿಗಳು ನಮಗಂತಾರಲ್ಲ. ನನ್ನ ಪ್ರಕಾರ ಘಟಾನುಘಟಿ ನಮ್ಮ ಗುರು ಸಂಪ್ರದಾಯದ ಸ್ವಾಮೀಜಿಗಳು ಒಬ್ಬರೇ. ಎಲ್ಲರೂ ಘಟಾನುಘಟಿಗಳು ಆಗಬೇಕಾಗಿ ಬಂದವರು ನೀವು. ಯಾವ ರೀತಿಯ ಘಟಾನುಘಟಿಗಳಾಗಬೇಕು ಅಂತ ಡಿಸೈಡ್ ಮಾಡಬೇಕಾದವ್ರು ನೀವು. ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ಗಳು ದಾರಿ ತೋರಿಸ್ತವೆ ಅಷ್ಟೇ. ಸೊ ಹಾಗಾಗಿ ಆ ಆತ್ಮಜ್ಯೋತಿಯ ಸಂಕೇತವಾದ ವಿವೇಕಾನಂದ ಸ್ವಾಮಿಗಳು ಹೇಳ್ತಾರೆ, ಸೆಲ್ಫ್ ಪಿಟಿಯಿಂದ ಬಳಲ್ಲವರಿಗೆ. ಸೆಲ್ಫ್ ಪಿಟಿ ಅಂದ್ರೆ ಏನಂತೀವಿ, ಕೀಳರಿಮೆ ಅಥವಾ ನಾ ಸರಿ ಇಲ್ಲ ಅನ್ನೋರಿಗೆ, ನೀವು ಪಾಪಾತ್ಮರಲ್ಲ, ಸಾಕ್ಷಾತ್ ಭಗವತ್ ಸ್ವರೂಪಿಗಳು. ಅದನ್ನೇ ಜ್ಯೋತಿ, ಆತ್ಮಜ್ಯೋತಿಯ ಸಂಕೇತ ಅನ್ನೋದು. ಅದರ ಅರಿವು ಮೂಡಿಸಿಕೊಳ್ಳುವುದೇ ಶಿಕ್ಷಣ. ಸೊ ಹೀಗಾಗಿ ಈ ಒಂದು ಕೋಚಿಂಗ್ ಸೆಂಟರ್ ನಿಮ್ಮ ಆತ್ಮಶಕ್ತಿಯನ್ನ ತೋರಿಸಿಕೊಡ್ಲಿಕ್ಕೆ, ನಿಮಗೆ ಒಂದು ಸೂಕ್ತ ದಾರಿಯಲ್ಲಿ ನಡೀಲಿಕ್ಕೆ, ಅದು ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಅನುವಾಗಲಿಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇಂಥ ಕಾರ್ಯಕ್ರಮ ಏರ್ಪಡಿಸ್ಯಾರಂತಂದ್ರೆ ಯೂಸ್ ಎಷ್ಟರ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಹಿಂಗೆ ನಮ್ಮಂಗೆ ಒಂದು ಉಪನ್ಯಾಸ ಕೊಡೋಕ್ಕೆ ಒಬ್ರು ಒಂದು ಕಾಲೇಜಿಗೆ ಹೋಗಿದ್ರಂತೆ. ನಾವು ಬೆಳಗ್ಗೆ 9:00 ಬಂದು ಕಾಯ್ದೇವಿ. ಹಾಗೆ ಕಾಯೋ ಸಂದರ್ಭದಲ್ಲಿ ಆ ಕಾಲೇಜ್ ಕ್ಯಾಂಪಸ್ ಆವರಣದಲ್ಲಿ ಅವ್ರ ಉಪನ್ಯಾಸಕರು ಸುಮ್ಮನೆ ಒಂದು ಗಿಡದ ಕೆಳಗೆ ಹೋಗ್ತಾರೆ ಬೆಳಗ್ಗೆ 10 ಗಂಟೆಗೆ. ಅಲ್ಲೊಬ್ಬ ಯುವಕ ಮಲಗಿರ್ತಾನೆ. ಇವ್ರು ಸುಮ್ಮನೆ ಕೂಡ್ಲಿಲ್ಲ, ಉಪನ್ಯಾಸಕರು ಬೇರೆ. ತಮ್ಮ ಯಾಕೆ ಮಲಗಿದೀವೋ ಅಂತಾರೆ. ಅವ ಹಿಂಗೆ ನೋಡ್ತಾನೆ ಮಲಗದಲ್ಲೇ ಬೆಳಗ್ಗೆ. ಸುಮ್ಮನೆ ಮಲಗಿನ್ರಿ ಅಂದವ. ಅಲ್ಲ, ಎದ್ದು ಕ್ಲಾಸಿಗೆ ಹೋಗ್ಬಾರ್ದ? ಕ್ಲಾಸಿಗೆ ಹೋಗಿ ಏನು ಮಾಡಲಿ? ಪಾಠ ಕೇಳಿ ಏನು ಮಾಡಲಿ? ಮಾರ್ಕ್ಸ್ ಬರ್ತದೋ? ಮಾರ್ಕ್ಸ್ ತಗೊಂಡು ಏನು ಮಾಡಲಿ? ಒಳ್ಳೆ ಅಂಕಗಳು ತಗೊಂಡ್ರೆ ಜಾಬ್ ತಗೋಬಹುದು ಅಂತ. ಜಾಬ್ ತಗೊಂಡ್ರೆ ಏನು ಮಾಡಲಿ? ರೊಕ್ಕ ಬರ್ತವೆ. ರೊಕ್ಕ ತಗೊಂಡು ಏನು ಮಾಡಲಿ? ಅಲ್ಲೂ ತಮ್ಮ ರೊಕ್ಕ ತಗೊಂಡು ಆರಾಮಿರ್ಬೋದು ಅಂದಂತ. ಅಲ್ರಿ ಸರ್, ನಾ ಆರಾಮೇ ಇದ್ದೀನಿ, ನೀವ್ಯಾಕೆ ತಿಳಿ ತಿಂತ ಇದ್ರಿ ಅಂದಂತ. ಇವು ಇಂಥವ್ರಿಗೆ ಉಪನ್ಯಾಸ ಅಲ್ಲ, ಇವು ಕಂಪನಿಯಿಂದ ಹಿಂಗೆ ಬಂದಿರ್ತವೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅಂತೀವಲ್ಲ, ಅಂಥವು ಏನು ಮಾಡೋಕ್ಕಾಗೋದಿಲ್ಲ. ಸೊ ನಮಗೇನು ಬೇಕಾಗ್ಯದ? ನೀವು ಎದಕ್ಕೆ ಬಂದೀರಿ? ಆಗ್ಲೇ ಹೇಳಿದೆ, ಸಂಪ್ರದಾಯವನ್ನು ಮರಿತೀವಿ ಅನ್ನೋ ಅಥವಾ ಅದ್ರ ಬಗ್ಗೆ ಅಸಡ್ಡೆತನ ಬೆಳೆಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಪ್ರತಿ ಸ್ಕೂಲ್ಗಳಲ್ಲಿ ನಮಗೆ ಒಂದು ಅವ್ರಿಗೆಲ್ಲರಿಗೂ ಸ್ಕ್ರೀನ್ ಮೇಲೆ ಲಕ್ಷ್ಯ ಇದೆ. ಇದೆ. ದಯವಿಟ್ಟು ನೀವೆಲ್ಲ ಧಾರವಾಡ ಜಿಲ್ಲೆಯವರು ಅಲ್ಲಲ್ಲ, ಬೇರೆ ಬೇರೆ ಜಿಲ್ಲೆಯವರು. ಒಂದೇ ಜಿಲ್ಲೆಯವರು ಆಗಿದ್ರೆ ಬೈದು ಬಿಡ್ಬೋದಿತ್ತು. ಈ ಜಿಲ್ಲೆಯವರು ಹಿಂಗೆ ಹಾಕಿದಿರಿ ಅನ್ಬೋದು. ಎಲ್ಲ ಬೇರೆ ಬೇರೆ ಜಿಲ್ಲೆಯವರು ಬೇರೆ ಇದ್ದೀರಿ. ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ಪೇಷನ್ಸ್ ಪೇಸ್ ಬ್ಯಾಕ್. ನಾವು ಈ ರೀತಿ 20 ವರ್ಷದ ಹಿಂದೆ, 18-20 ವರ್ಷದ ಹಿಂದೆ ಬೆಳಿಗ್ಗೆ 8 ಗಂಟೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸ್ ಶುರುವಾಗಿ ರಾತ್ರಿ 9ಕ್ಕೆ ಮುಗಿಸ್ತಿದ್ರು. ಯಾರು ಊಟಕ್ಕೆ ಹೋಗ್ತಾರೋ, ಯಾರು ಎದ್ದು ಹೋಗ್ತಾರೋ, ಯಾರು ಬೆನ್ನು ನೋವಾಗಿ ಹೋಗ್ತಾರೋ ಏನು ಕೇರ್ ಮಾಡ್ತಿರ್ಲಿಲ್ಲ. KBP ಶ್ರೀವಾಸ್ತವ್ ಅವರು ಇವತ್ತಿಗೂ ಸ್ಪೆಕ್ಟ್ರಮ್, ಇಂಗ್ಲಿಷ್ ವರ್ಷನ್ ನೀವು ಓದೋರಿದ್ರೆ ಸ್ಪೆಕ್ಟ್ರಮ್
and Science and Technology by KBP Srivastav is standard books. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗೆ ನೀವು ಇಂಗ್ಲೀಷಲ್ಲಿ ಓದೋದಾದ್ರೆ ಎಲ್ಲರಿಗೂ ನೋವಾಗ್ತಿತ್ತು, ಕಷ್ಟ ಅನ್ನಿಸ್ತಿತ್ತು. ಬಟ್ ಯು ಶುಡ್ ನೋ ದ ಆರ್ಟ್ ಆಫ್ ಎಂಜಾಯಿಂಗ್ ಪೇನ್ಸ್. ಇಫ್ ಯು ಡೋಂಟ್ ಲರ್ನ್ ಟು ಎಂಜಾಯ್ ಯುವರ್ ಪೇನ್ಸ್, ಯು ವಿಲ್ ಎಂಡ್ ಅಪ್ ವಿತ್ ನಥಿಂಗ್. ಯು ವಿಲ್ ಬಿ ದ ಬರ್ಡನ್. ಯಾರು ಅಂಡರ್ ಗ್ರಾಜ್ಯುಯೇಟ್ಸ್ ಯಾರಿದ್ದೀರಿ? BA ಫೈನಲ್ ಇಯರ್ ಇರೋರು, BA ಸೆಕೆಂಡ್ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ ಇನ್ನ ಮುಗುದಿಲ್ಲ. ಅವ್ರು ಯಾರಿದ್ದೀರಿ? ಕೈ ಎತ್ರಿ. ಬಹಳ ಜನ ಇದೆ, ಇನ್ನ ಮುಗುದಿಲ್ಲ, BA ಡಿಗ್ರಿನೇ ಮುಗಿದೇ ಇರೋರು. ಓಕೆ, ಒಂದು 20% ಇದ್ದೀರಿ. ಆದರೆ ನೀವು ಯಾಕೆ ಬಂದಿರಿ? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅನ್ನೋದನ್ನ 1ನೇ ಕ್ಲಾಸಿಂದ ಕಲಿಸಿದ್ದಾರೆ. ಅದರ ಅರ್ಥ ಕಲಿಸಿಬಿಟ್ಟಿದ್ರೆ, ಅದರ ಅರ್ಥ ನಾವು ತಿಳ್ಕೊಂಡು ಬಿಟ್ಟಿದ್ರೆ ನೀವು ಯಾವತ್ತೂ ಲೇಟ್ ಬಿಗಿನರ್ಸ್ ಆಗಿರ್ತಿರ್ಲಿಲ್ಲ. ಇನ್ನೊಂದು ನೆಕ್ಸ್ಟ್ ವರ್ಷನೂ ಇದೆ ವೇದಿಕ್ ಮಂತ್ರಗಳನ್ನ. ಇವನ್ ಸಿದ್ದೇಶ್ವರ ಸ್ವಾಮೀಜಿ ಎಷ್ಟೊಂದು ಉಪನ್ಯಾಸ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು, ನಿಮಗೆ ಬೇಕದು. ಸಾಧನೆಯಿಂದ ಸಾಧಿಸಲಾಗಲಾರದ್ದು ಪ್ರಾರ್ಥನೆಯಿಂದ ಸಾಧ್ಯವಾಗುತ್ತದೆ ಒಂದೊಂದ್ಸಲ. ಓಂ ಭದ್ರಂ ಕರ್ಣೇಭಿ ಶೃಣಯಾಮದೇವು. ಯಾಕೆ ಈ ಮಾತನ್ನು ಹೇಳ್ತೀನಿ? ನನ್ನ ಸಂಸ್ಕೃತ ಶ್ಲೋಕ ಓದೋದಕ್ಕಿಂತಲೂ ಅದರ ಅರ್ಥ ಹೇಳ್ತೀನಿ, ಟೈಮ್ ಇಲ್ಲ. ನನ್ನ ಕಿವಿಗಳಿಗೆ ಒಳ್ಳೆಯದು ಕೇಳಿಸಲಿ, ನನ್ನ ಕಣ್ಣುಗಳಿಗೆ ಒಳ್ಳೆಯದು ಕಾಣಲಿ, ನನ್ನ ದೇಹದ ಪ್ರತಿ ಅಂಗಾಂಗಗಳು ಇವತ್ತು ಆರೋಗ್ಯವಾಗಿ ಇರಲಿ. ಆ ಭಗವಂತನು ಅಥವಾ ಭಗವಂತ ಅನ್ನೋದಕ್ಕಿಂತ ಪ್ರಕೃತಿಯು ದಯಪಾಲಿಸಿದ ಈ ಒಂದು ಬದುಕು ಅದ್ಭುತವಾಗಿರಲಿ ಅಂತ ಬೇಡ್ತಕ್ಕಂಥ ಒಂದು ಸ್ತೋತ್ರ ಇದೆ, ರಿಕ್ಕೇನಿದೆ ಅಲ್ಲ, ಅದು ಬೇಕು ನಿಮಗೆ. ಸದೃಢ ದೇಹ, ಸುಸ್ಥಿರ ಮನಸ್ಸು, ಇವೆರಡಿದ್ರೆ ನೀವು IPS ಆಗ್ತೀರಿ, ಸಬ್ ಇನ್ಸ್ಪೆಕ್ಟರ್. ಸಿಕ್ಕಾಪಟ್ಟೆ ಓದಿ ಹೆಲ್ತೆ ಸರಿ ಇಲ್ಲ ಅಂದ್ರೆ ಅದು ಆಲ್ಮೋಸ್ಟ್ ನಾನು ಸಾಯಂಕಾಲ ಈ ರೋಡಲ್ಲಿ ಎಲ್ಲೇ ನೋಡಿ ಎಲ್ಲರೂ ಪಾನಿಪುರಿನೇ ತಿಂತಾ ಇರ್ತೀರಿ. ಸೊ ಹಾಗಾಗಿ ಎಕ್ಸಾಮ್ ಇಲ್ಲಿ ತನಕ ನನ್ನ ಅನುಭವದ ಮಾತು ಹೇಳ್ತೀನಿ, ಜೊತೆ ಕೂತು ಮಾತಾಡಿದ್ರು ಹೇಳ್ತೀನಿ. ಎಕ್ಸಾಮ್ ಯಾರು ಪಾಸ್ ಆಗ್ತಾರೆ ನಿಮ್ಮಲ್ಲಿ ಅಂತೀರಿ? ನಾವು ಭಾಳ ಓದ್ತಾನೆ ಇರಲಿಲ್ಲ, ವಿಚಿತ್ರ ಇದ್ದ, ಮೊನ್ನೆ ಟೆಸ್ಟ್ನಾಗ ಕಡಿಮೆ ಮಾರ್ಕ್ಸ್ ಬಂದಿತ್ತು, ಆದ್ರೂ ಆಯ್ತಲೇ ಮೊನ್ನೆ ಎಲ್ಲ ಈ ಸಬ್ ಇನ್ಸ್ಪೆಕ್ಟರ್ದು ಆಯ್ತಲ್ಲ, ಇವ ಏನೋ ನಡೆದದ ಅಂತ ಅನ್ಕೊಂತೀರಿ. ಆದರೆ ಯಾವತ್ತು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು ನಿಮಗೆ. ಅವನು ಯಾಕೆ ಆಗಿರ್ತಾನೆ ಅನ್ನೋದು ನಂದು ಒಂದು ವಿಶ್ಲೇಷಣೆ. ಅಂದರೆ ಬಹುತೇಕ 99% ಯಶಸ್ವಿ ಯುವಕರು ಅವ್ರ ಗುರಿ ಬರೀ ನೌಕರಿ ತಗೊಳ್ಳೋದಾಗಿರೋದಿಲ್ಲ, ನೌಕರಿ ತಗೊಂಡು ಏನು ಮಾಡಬೇಕು ಅಂತ ಚಿಂತನೆ ಮಾಡಿರ್ತಾರೆ. ಬಹಳ ಮಂದಿ ಕಷ್ಟದ ರೊಕ್ಕ ಬರಬೇಕು, ಪಲ್ಸರ್ ಗಾಡಿ ತಗೋಬೇಕು, ಮಸ್ತ್ ಲೈಫ್ ಕಳಿಬೇಕು ಈಗ ಅನ್ಕೊಂತೀರಿ, ಎಕ್ಸಾಮ್ ಆಗೋದಿಲ್ಲ. ದೇವರು ಅಥವಾ ಅದೃಷ್ಟ ಅನ್ನೋದು ಅದೃಷ್ಟನೇ ಎಲ್ಲ ಅಲ್ಲ. 99% ಪರ್ಸ್ಪಿರೇಷನ್, 1% ಇನ್ಸ್ಪಿರೇಷನ್ ಅಂತಾರೆ. 1% ಇನ್ಸ್ಪಿರೇಷನ್ದೇ ಮತ್ತೆ ನೀವು 0.1% ಅದೃಷ್ಟ ಅನ್ಕೋಬಹುದೇನೋ. ಮಾನವ ತನ್ನೆಲ್ಲ ತಪ್ಪುಗಳನ್ನು ಗುಡ್ಡೆ ಹಾಕಿ ಅದೃಷ್ಟ ಎಂದು ಕರೆಯುತ್ತಾನೆ. ಸೊ ಅವರು ಏನು ಮಾಡಬೇಕು ಎಕ್ಸಾಮ್ ಆದ ನಂತರ, ಹೇಗೆ ನಾನು ಹೆಲ್ಪ್ಫುಲ್ ಆಗಿರ್ತೀನಿ ಅನ್ನೋದೊಂದು ನೀವು ಕನಸನ್ನು ಕಟ್ಕೊಂಡ್ರೆ, ಕನಸು ನನಸಾಗಲಿಕ್ಕೆ ದಾರಿಯನ್ನ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಸಂಕಲ್ಪ ತೋರಿಸ್ತಾ ಹೋಗ್ತದೆ. ಶಾಣ್ಯರು ಬಹಳ ಮಂದಿ ಅದಾರೆ, ದೂರದೃಷ್ಟಿ ಇರೋರಿಲ್ಲ, ಅದಕ್ಕೆ ಫೇಲ್ ಆಗ್ತಾರೆ. ಬರೇ ಹಣದ ಕಡೆ ನೋಡಿದ್ರೆ ಕೆಲಸ ಆಗೋದಿಲ್ಲ.
ಮಸ್ತ್ ನೌಕರಿ ಸಿಕ್ಕಾಪಟ್ಟೆ ದೊಡ್ಡ ಬರ್ತದೆ ಅನ್ನೋದಷ್ಟೇ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನೀವು ಸಕ್ಸಸ್ ಆಗೋದಿಲ್ಲ. ಸುಮ್ಮನೆ ಅಪ್ಪ ಅಮ್ಮ ಕಾಡ್ತೀರಿ, ಬರ್ಡನ್ ಆಗ್ತೀರಿ ಅಷ್ಟೇ. ನಿನ್ನ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳುವ ಹಣ ನಿನ್ನ ಪಾದದಡಿಗೆ ಬಂದು ಬೀಳುತ್ತದೆ. ವಿವೇಕಾನಂದ ಸ್ವಾಮಿಗಳು ಮಾತು ಇದು. ನಿನ್ನ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳುವ ಹಣ ನಿನ್ನ ಪಾದದಡಿಗೆ ಬಂದು ಬೀಳುತ್ತದೆ. ಸೊ ಹಾಗಾಗಿ ನಿಮ್ಮ ಯೋಗ್ಯತೆ ಏನು? ಯಾರನ್ನೋ ಒಬ್ಬರನ್ನ ಬೈತಿರಲ್ಲ, ಬೈಯೋಕಿನ ಮುಂಚೆ ನಮ್ಮ ಯೋಗ್ಯತೆ ಏನು ಅನ್ನೋದನ್ನ ವಿಚಾರ ಮಾಡ್ಕೋಬೇಕು. ಈಗ ನಾವಂತೂ ಎಸ್ಪೆಷಲಿ ಎಲ್ಲರಿಗೂ ಬೈತೀವಿ. ನಾನು ಬೈಯೋದಿಲ್ಲ, ಬೈಯೋಕಿನ ಮುಂಚೆ ಯೋಚನೆ ಮಾಡಿ ಬೈತೇನೆ. MLAಗೂ ಬೈತೀವಿ, ಆಫೀಸರ್ಸಿಗೂ ಬೈತೀವಿ, ಎಲ್ಲರಿಗೂ ಬೈತೀವಿ. ಬೈಯೋಕಿನ ಮುಂಚೆ ಯೋಚನೆ ಮಾಡಿ, ಆ ಜಾಗಕ್ಕೆ ನೀವು ಹೋಗ್ಲಿಕ್ಕೆ ಟ್ರೈ ಮಾಡಿ. ಆ ಡಿಸೈಡಿಂಗ್ ಸ್ಟೇಜಲ್ಲಿ ನೀವು ಇರೋಕ್ಕೆ ಪ್ರಯತ್ನ ಪಡಬೇಕು. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು? ಸಾಕಷ್ಟು ಎಲ್ಲ ಹೇಳ್ತಾರೆ. ನಿಮ್ಮದೊಂದು ಸಂಕಲ್ಪದೊಂದಿಗೆ ನಿಮ್ಮ ಕಾಂಪಿಟೇಟರ್ಗಿಂತಲೂ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕೆ ಏನು ಪ್ರಯತ್ನ ಪಡ್ತೀರಿ, ಅದೇ ಕಾಂಪಿಟೇಟಿವ್ ಎಕ್ಸಾಮ್. ಎಲ್ಲರೂ ಸುಮ್ಮನೆ ಬಂದು ಬಿಡ್ತೀರಿ ಅನ್ನೋದನ್ನು ನನಗೆ ಬೇಜಾರಿದೆ. ಡಿಗ್ರಿ ಮುಗಿತ್ರಿ, ಈಗ ಮತ್ತೆ ಫ್ಯಾಷನ್ನು ಆಗಿಬಿಟ್ಟದೆ. ಭಾಳ ಮಂದಿ ಹೇಳ್ತಾ ಇರ್ತಾರೆ, ಇವತ್ತು ಕೋಚಿಂಗ್ ಸೆಂಟರ್ಸ್ ಎಲ್ಲ ಮ್ಯಾರೇಜ್ ಬ್ಯೂರೋ ಆಗ್ತಾ ಇದ್ದಾವೆ ಅಂತ. ಹಿಂದೆ ಉದ್ಯೋಗಂ ಪುರುಷ ಲಕ್ಷಣಂ ಇತ್ತು, ಬದಲಾವಣೆ. ಉದ್ಯೋಗಂ ಪುರುಷ ಲಕ್ಷಣ ಯಾವ ಹೆಣ್ಮಕ್ಳು ಒಪ್ಪೋದಿಲ್ಲ ಇವತ್ತು. ದುಡಿಯೋ ಗಂಡಸು ಚಂದ, ಚೊಚ್ಚಿಲು ಬಸುರಿ ಚಂದ ಅಂತ ಅದು ಹೋಯ್ತು. ಈಗ ಗಂಡಸರು ದುಡಿಯಾಕ ರೆಡಿ ಇಲ್ಲ, ಹೆಣ್ಮಕ್ಳು ಮಕ್ಕಳು ಆಡಕ್ಕೆ ರೆಡಿ ಇಲ್ಲ. ಬದಲಾಗಿದೆ. ನಮ್ಮಲ್ಲಿ ಕ್ಯಾಂಪಸ್ನಾಗ ಡಾಕ್ಟರ್ ಇದ್ರು, ಅವ್ರ ಮಿಸ್ಸಸ್ ಡಾಕ್ಟರ್ ಇದ್ರು, ಮೇಡಮ್ ಡಾಕ್ಟರ್ ಇದ್ರು. ಅವ್ರ ಹಸ್ಬೆಂಡ್ ಇಂಜಿನಿಯರಿಂಗ್ ಮುಗಿಸಿ ಏನು ಕೆಲಸ ಮಾಡ್ತಿರ್ಲಿಲ್ಲ. ಆ ಹೆಣ್ಣು ಮಗಳು ಬಗಲಾಗೆ ಒತ್ತುಕೊಳ್ಳಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರ ಪಾಪ. ಅವ್ರ ಸರ್, ಅವ್ರ ಹಸ್ಬೆಂಡ್. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾಲೆಜ್ ಈಸ್ ಪವರ್ ಅನ್ನೋದು ಓಲ್ಡ್ ಕಾನ್ಸೆಪ್ಟ್. ನಾಲೆಜ್ ಈಸ್ ನಾಟ್ ಎ ಪವರ್ ನೌ ಎ ಡೇಸ್. ನಾಲೆಜ್ ಬಿಕಮ್ಸ್ ಪವರ್ ವೆನ್ ಯು ಎನ್ಕ್ಯಾಶ್ ಇಟ್. PhD ಮಾಡಿ ಸರ್ ಒಂದು ಗ್ರೂಪ್ ಡಿ ನೌಕರಿ ಕೊಡ್ರಿ ಅಂತ ಬರ್ತವೆ. ಎದಕ್ಕೆ ಬಂತು PhD? ಹಾಸ್ಟೆಲ್ನಾಗ ಕೊಡ್ರಿ ಸರ್, ನಿಮ್ಮ ಸ್ಕೂಲ್ನಾಗ ಒಂದು ಅಟೆಂಡರ್ ಆದ್ರೂ ಪರವಾಗಿಲ್ಲ. ಅರೇ ಗುರುವೆ, ಎಷ್ಟು ಮೆಂಟಲಿ ವೀಕ್ ಇದ್ರೆ PhD ಯಾಕೆ ಮಾಡಕ್ ಹೋಗ್ದಿ? PhD ಯಾಕೆ ಮಾಡಕ್ ಹೋದಿ? ಅದಕ್ಕೆ ಸೊ ಜಾಬ್ ಯಾಕೆ ಬೇಕು ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನಿಗದಿತವಾದ ಒಂದು ಗುರಿ ಇಟ್ಕೊಳ್ಳಿ. ಬಹಳ ಮಂದಿ ಏನ್ ಮಾಡ್ತಾರೆ, ಯಾವ ನೌಕರಿ ಬೇಕು ಅಂದ್ರೆ ಸರಿ ಯಾವ್ದಾರೆ ಒಂದು ನಡೀತದ್ರ, ನಡೆಯೋದಿಲ್ಲ. ಯಾವ್ದೋ ಒಂದು ಸಿಗೋದು ಬೇಕಲ್ಲ, ಯಾವ್ದಾರೆ ಒಂದು ನಡೀತದ್ರಿ ಸರ್. ಒಟ್ಟು ಗೌರ್ಮೆಂಟ್ ನೌಕರಿ ಬೇಕ್ರಿ. ಖಚಿತತೆ ಬಹಳ ಮುಖ್ಯ. ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಇದ್ರು, ಇವತ್ತು CPI ಅದಾರೆ, ಮತ್ತೆ ರಿಜೈನು ಮಾಡಿದ್ರು ಮೈಸೂರಲ್ಲಿ. ಶಂಕರಿ ಅಂತ ಕರಿತಿದ್ದೀವಿ, ಕನಕಪುರದವರು. ಯಾವತ್ತು ಹಾಸ್ಟೆಲ್ನಾಗ PG ಹಾಸ್ಟೆಲ್ನಾಗ ಡೈಲಿ ಪಾರ್ಟಿ ಮಾಡ್ಕೊಂಬಂದು ಆರಾಮ್ ಮಕ್ಕೊಂತಿದ್ದ. MSc ಮಾಡುವಾಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಆರಾಮ್ ಮಲ್ಕೊಂತಿದ್ದ. 2000 ಬ್ಯಾಚ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಾಗೆ ಹೋಯ್ತು. 2000 ಬ್ಯಾಚ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಯ್ತು. ಎಲ್ಲರೂ ಹೆಂಗಾಯ್ತು ಅಂದ್ರೆ, ಯಾವತ್ತು ಸಕ್ಸಸ್ ಅನ್ನೋದು ಕ್ಯುಮುಲೇಟಿವ್ ಎಫರ್ಟ್ಸ್ನು ಬಹಳ ಹೆಲ್ಪ್ ಆಗುತ್ತೆ. ಇಡೀ ನಿಮ್ಮ ಜೀವನದಲ್ಲಿ ಏನು ಶ್ರಮ ಪಟ್ಟಿದ್ದೀರಿ ಅನ್ನೋದು ಒಂದು ಶಕ್ತಿ ನೋಡ್ತಾ ಇರುತ್ತೆ. ಟೊಳ್ಳುಗಟ್ಟಿ ನಿರ್ಧಾರ ಮಾಡುವ ಒಂದು ಶಕ್ತಿ ಇದೆ. ನಾ ದೇವರಂತ ಹೇಳೋದಿಲ್ಲ, ಅದು ನಿಮ್ಮದೇ ಆತ್ಮಶಕ್ತಿನೂ ಇರ್ಬೋದು. ಯಾಕೆ ನಾನು ಇವತ್ತು UPSC ಯಾಕೆ ಫೇಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡುವಾಗ ಏನೋ ಅಂದ್ಕೊಂತೀನಿ. ಒಬ್ಬನೇ ಕುಂತಾಗ ನನ್ನ ವೀಕ್ನೆಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಬೇಕು. ಏನಾಗಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ವಿನ್ನಿಂಗ್ ಅನ್ನೋದು ಅಥವಾ ಸಕ್ಸಸ್ ಅನ್ನೋದು ಅಥವಾ ಫೇಲ್ಯೂರ್ ಅನ್ನೋದು ಮೊದಲೇ ನಮ್ಮ ಮನಸ್ಸು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತದೆ ಅಂತ ಒಬ್ಬ ಫಿಲಾಸಫರ್ ಹೇಳ್ತಾರೆ. ನೀವೇನು ಡಿಸೈಡ್ ಮಾಡ್ಕೋತೀರಿ ಅನ್ನೋದು ಬಹಳ ಮುಖ್ಯ ಇರ್ತದೆ. ಸೊ ಹಾಗಾಗಿ ಒಂದು ಪಾಪ್ಯುಲರ್ ಒಂದು ಕಾನ್ಸೆಪ್ಟ್ ಇದೆ, SWOT ಅನಲೈಸಿಸ್ ಅಂತ. ನಿಮ್ಮ ಕ್ಲಾಸ್ ರೂಮಲ್ಲಿ ಹೇಳ್ತಾರೆ, ಸ್ಟ್ರೆಂತ್, ವೀಕ್ನೆಸಸ್, ಅಪಾರ್ಚುನಿಟೀಸ್ ಅಂಡ್ ಟೈಮ್ ಅವೈಲಬಿಲಿಟಿ. ಇವೆಲ್ಲನೂ ನೀವು SWOT ಅನಲೈಸಿಸ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗ್ತದೆ. ಮತ್ತು ಬಹಳಷ್ಟು ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆಲ್ಲ ಏನಾಗ್ತದೆ,
ಇಂಗ್ಲೀಷ್ ಕಷ್ಟ ಅಂತೀರಿ, ಅಥವಾ ಮೆಂಟಲ್ ಎಬಿಲಿಟಿ. ನಮ್ಮ ಶ್ರೀಶೈಲ್ ಸರ್ ಅವ್ರದ್ದು ಮೆಂಟಲ್ ಎಬಿಲಿಟಿ. ಸ್ನೇಹಿತರೆ, ಯಾವುದೂ ಕಷ್ಟ ಇಲ್ಲ. ಇಟ್ ಈಸ್ ಆಲ್ ಮೆಂಟಲ್ ಮೇಕಪ್. ನೀವು ಡಿಸೈಡ್ ಮಾಡಬೇಕು. ನನಗೂ ಇಂಥದೇ ಸಂದರ್ಭ ಬಂದಾಗೆ ನನಗೆ ಮ್ಯಾಥ್ಸ್ ಅಂದರೆ ಬೇಡಾಗಿತ್ತು. PUC ಸೈನ್ಸ್ ಇದ್ದಾಗೆ ಮ್ಯಾಥ್ಸ್ ಅಂದರೆ ಬೇಡಾಗಿತ್ತು. ಬಟ್ ಬ್ಯಾಂಕಿಂಗ್ ಎಕ್ಸಾಮ್ ಬರೋದು, ಒಂದು ಜಾಬ್ ತಗೊಳ್ಳೇಬೇಕನ್ನೋ ಪರಿಸ್ಥಿತಿ ಬಂದಾಗೆ RS ಅಗರ್ವಾಲ್, ಎ ಪ್ರಾಕ್ಟಿಕಲ್ ಅಪ್ರೋಚ್ ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇವತ್ತಿನ್ನೂ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ತುಂಬ ಇಡೀ RS ಅಗರ್ವಾಲ್ ಪೇಜ್ ಟು ಪೇಜ್. ಒಬ್ಬ ಕೇರಳದಿಂದ ನನ್ನ ಸ್ನೇಹಿತರಿದ್ರು, ದೀಪು ಅಂತ, ಆಲ್ರೆಡಿ ಅವರು ಪ್ರೊಬೇಷನರ್ ಆಫೀಸರ್ ಆಗಿದ್ರು. ಅವ್ರು ಹೇಳಿದ್ದಕ್ಕೆ ಎವ್ರಿ ಡೇ 2 hours ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ವಿ. ಮೊದಲನೇ ವರ್ಷ ಅಥವಾ ಒಂದು 6 ತಿಂಗಳ ನಂತರ 1 ವರ್ಷದಲ್ಲಿ 4 ಜಾಬ್ ಆಯಿತು ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಅವಾಗ BSRB ಅಂತಿತ್ತು, ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಇತ್ತು. ನಾವು ಒಂದು ಹೇಳ್ತೀನಿ, ಜಾಬಿಗೆ ತೊಂದರೆ ಇಲ್ಲ. ಏನು ನೀವು ನಿರುದ್ಯೋಗದ ಪ್ರಕಾರಗಳು ಓದ್ತೀರಿ, ವಿಲ್ಫುಲ್ ನಿರುದ್ಯೋಗ ಅನ್ನೋದು, ವಿಲ್ಫುಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೊಂದು, ಸೈಕ್ಲಿಕಲ್ ಅನ್ನೋದು, ಸೀಸನಲ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಇವೆಲ್ಲ ಏನಿದೆ ಅದರಲ್ಲಿ ಪದವೀಧರರ ಸಮಸ್ಯೆ ಏನು ಅಂದರೆ 2. ಒಂದು, ಸರ್ಕಾರಿ ಪೇಯ್ಡ್ ಎಂಪ್ಲಾಯ್ಮೆಂಟ್ ಬೇಕು, ಸರ್ಕಾರಿ ನೌಕರಿನೇ ಬೇಕು. ಕಂಫರ್ಟ್ ಝೋನ್ ಅನ್ನೋದೊಂದಿದೆ, ಅದು ಸರಿಯೋ ತಪ್ಪು ಬೇಡ, ಯಾಕಂದ್ರೆ ನೀವೆಲ್ಲರೂ ಒಂದು ಆಫೀಸರ್ಸ್ ಒಂದು ಏನೋ ಸಾಧಿಸಬೇಕು ಅಂತ ಬಂದಿರಿ ಅಂತ ಅಂದ್ಕೊಂತೀನಿ. ಜೊತೆಗೆ ನಂದು ಒಂದು ಪ್ರಶ್ನೆ, ಬಹಳ ಜನಕ್ಕೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ದಲ್ಲಿ BA ಮಾಡಿದವರಿಗೆ ಕನ್ನಡ ತರ್ಜುಮೆನೆ ಕಷ್ಟ ಆಗ್ತದೆ. ಕನ್ನಡದಿಂದ ಇಂಗ್ಲೀಷ್ ಮಾಡೋದು 10 ಮಾರ್ಕ್ಸ್ ಪಕ್ಕ ಬರಲ್ಲ, ಇಂಗ್ಲೀಷ್ದಿಂದ ಕನ್ನಡ ಮಾಡೋದು 10 ಮಾರ್ಕ್ಸ್ ಪಕ್ಕ ಬರಲ್ಲ. ಸ್ನೇಹಿತರೆ, ನಾ ಒಂದು ಪ್ರಶ್ನೆ ಕೇಳ್ತೀನಿ. 5ನೇ ಕ್ಲಾಸ್ದಿಂದ BA ಫೈನಲ್ ಇಯರ್ ತನಕ, ಸಾರಿ BA ಅಂತಲ್ಲ, ಡಿಗ್ರಿ ಫೈನಲ್ ಇಯರ್ ತನಕ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಓದಿದ್ರಲ್ಲ, ಯಾಕೆ ಇಂಗ್ಲೀಷ್ ಕಷ್ಟ ಆಯಿತು? ಅಷ್ಟು ವರ್ಷ ಓದಿ, 12 ವರ್ಷ ಓದಿ, ನೀವು ಯಾರಿಗೆ ಮೋಸ ಮಾಡಿದ್ರಿ? ನಿಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡಿದ್ರಿ? ಯಾಕೆ ಟೆನ್ಸಸ್ ಇಲ್ಲಿ ಪರ್ಫೆಕ್ಟ್ ಇಲ್ಲ? ಯಾಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಲಿಲ್ಲ? ಯಾಕೆ ಒಂದು ಸಣ್ಣ ಕನ್ನಡ ಇಂಗ್ಲಿಷ್ ಗ್ರಾಮರ್ ಪುಸ್ತಕವನ್ನು ತೆಗೆದು ಪರಿಣಿತಿಯನ್ನು ಹೊಂದಲಿಲ್ಲ? ಯಾಕೆ ನಿಮ್ಮ ಇಂಗ್ಲಿಷ್ ಟೀಚರ್ಗೆ ಹೋಗಿ ಪದೇ ಪದೇ ಕಾಡ್ಲಿಲ್ಲ, ಕೇಳಲಿಲ್ಲ? ಯಾರ ತಪ್ಪ್ರಿ? ಇವತ್ತು ಬಂದು ಅಪ್ಪ ಅಮ್ಮನ ದುಡ್ಡು ತಗೊಂಡು ಬಂದು ಡಿಗ್ರಿ ಮುಗಿಸಿ PG ಮುಗಿಸಿ ಕೋಚಿಂಗ್ ಬರ್ತಿರಲ್ಲ, ಇಂಗ್ಲಿಷ್ ಇವತ್ತು ಗ್ರಾಮರ್ ಕಲಿಬೇಕಂತಿರಲ್ಲ. ಇದನ್ನು ಯೋಚನೆ ಮಾಡ್ಕೊಳ್ಳಿ ಕೂತ್ಕೊಂಡು. ಯಾರು ತಪ್ಪು? ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ 3 ವರ್ಷ ಡಿಗ್ರಿ ಮಾಡಿ 2 ವರ್ಷ PG ಮಾಡಿ ಮತ್ತೆ ಹಿಸ್ಟ್ರಿ ಕೋಚಿಂಗ್ ಕೇಳ್ತಿರಲ್ಲ, ಯಾರಿಗೆ ಮೋಸ ಮಾಡಿದ್ರಿ? ನೀವು ಓದಿರೋ ಸಬ್ಜೆಕ್ಟ್ ಅನ್ನ ಯಾಕೆ ನೀವು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅನ್ನ ಅವಾಗೆ ಪಕ್ಕ ಓದ್ಲಿಲ್ಲ? ಹೋಗಿ ಒಕ್ಕಲ್ತನ ಮಾಡಿದ್ರು ಪರವಾಗಿರ್ಲಿಲ್ಲ, ಓದಬೇಕಲ್ಲ ಪಕ್ಕ. ಯಾಕೆ ಗಲಾಟೆ ಮಾಡ್ತಾ? ಬೇಜಾರಾಗಿದೆ ಅಂದ್ರೆ ನಿಲ್ಲಿಸ್ತೇನೆ. ಇವತ್ತು ತೊಂದರೆ ಇಲ್ಲ, ಲೇಟ್ ಆದ್ರೂ ಫಾರ್ ಗುಡ್ ಥಿಂಗ್ಸ್ ನೆವರ್ ಲೇಟ್. ಅದು ಬಿಟ್ಟು ಹಾಕಿ. ಡೋಂಟ್ ಲುಕ್ ಬ್ಯಾಕ್. ಇವತ್ತಾದ್ರೂ ಕೂಡ ಹೆಣ್ಣಿಗೆ ನಗು ಚಂದ, ಗಂಡಿಗೆ ಚಂದ ಗಾಂಭೀರ್ಯ ಅಂತ ಎಲ್ಲ ಇವು ನಮ್ಮ ಏನಿದು ಸಾಹಿತ್ಯ ಲೋಕದಲ್ಲಿ ಆಗಿ ಹೇಳ್ತೀವಿ. ಬಟ್ ಇದು ಯಾವುದು ಸರಿಯಲ್ಲ. ಇವತ್ತು ಹೆಣ್ಣು ಮಕ್ಕಳು ಸೀರಿಯಸ್ ಆಗಿ ಕೂತಾರ. 50% ನನ್ನ ಬ್ಯಾಚಲ್ಲಿ, ನಾವು ಸೋಷಿಯಲ್ ವೆಲ್ಫೇರ್ 2008 ಬ್ಯಾಚಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ 50 ಜನದಲ್ಲಿ 72 ಜನ ಹೆಣ್ಮಕ್ಳು ಆಫೀಸರ್. ನನ್ನ ಬ್ಯಾಚಲ್ಲಿ 22 ಜನ. ನೀವು ಹಿಂಗೆ ಚಪ್ಪಾಳೆ ಹೊಡಿರಿ, ಅವ್ರ ನಿರುದ್ಯೋಗಿಗಳನ್ನು ಮದುವೆನೂ ಆಗೋದಿಲ್ಲ. ಹೆಣ್ಣು ಮಕ್ಕಳ ಕಷ್ಟ ಏನು ಅಂದ್ರೆ, ಜಾಬ್ ತಗೊಂಡವಳು ಜಾಬ್ ಇದ್ದವರಿಗೆ ಮದುವೆ ಆಗ್ತಾರೆ. ಯೋಚನೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಹೇಗೆ ಒಂದು ಸರ್ವಿಸ್ ಕಾನ್ಸೆಪ್ಟ್ ನಿಮಗೆ ಹೇಳಿದೆ, ಭಯನೂ ಬೇಡ. ಲೇಟ್ ಆಗಿದೆ ಅಲ್ಲ, ಕ್ಲಿಯರ್ ಇದೆ ಮಾತಾಡೋದು, ಬಟ್ ಆಡಿಯನ್ಸ್ ಇಂದ ಕ್ಲಾರಿಟಿ ಇಲ್ಲ ನನಗೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗೆ ನಂಬರ್ ಆಫ್ ವೇಕೆನ್ಸಿ, ಯಾವುದೋ ಒಂದು ನೋಟಿಫಿಕೇಶನ್ ಬಂತು ಗೌರ್ಮೆಂಟ್ ಆಫ್ ಇಂಡಿಯಾದ್ದು, ನಂಬರ್ ಆಫ್ ವೇಕೆನ್ಸೀಸ್ ಕಡಿಮೆ ಅದಾವ ಅಂತೇಳಿ ನನ್ನ ಸ್ನೇಹಿತರೊಬ್ರು
ನಮ್ಮ ಸೀನಿಯರ್ ಒಬ್ರು ಇಲ್ಲೇ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿದ್ರು. ಅವ್ರಿಗೊಂದು ಪತ್ರ ಬರೆದಿದ್ರು, ಸರ್ ವಿ ಆರ್ ವೆರಿ ಮಚ್ ವರೀಡ್, ನಾವು 3 ಮೆಂಬರ್ಸ್ ಕೂತು ಓದ್ತಾ ಇದ್ದೀವಿ. ಒಬ್ರು ಇವತ್ತು ನಾಗಾಲ್ಯಾಂಡಲ್ಲಿ ಇದ್ದಾರೆ, ರಾಜೇಶನ್ ಶಿರ್ಷಿ ಅವರು. ಇನ್ನೊಬ್ರು ಬೆಂಗಳೂರಲ್ಲಿ ಸೀನಿಯರ್ ಮೋಸ್ಟ್ KS ಆಫೀಸರ್ ಇದ್ದಾರೆ, ನಾನು KGS ಆಫೀಸರ್ ಇದ್ದೀನಿ. 3 ಜನ ಸೇರಿ ಒಂದು ಪತ್ರ ಬರೆದಿದ್ದೀವಿ ಅವತ್ತ. ಸರ್ ನಂಬರ್ ಆಫ್ ವೇಕೆನ್ಸೀಸ್ ತುಂಬ ಕಡಿಮೆ ಆಗಿದೆ, ನಮಗೆ ತುಂಬ ವಿ ಆರ್ ವೆರಿ ಮಚ್ ವರೀಡ್ ಅಬೌಟ್ ನಂಬರ್ ಆಫ್ ವೇಕೆನ್ಸೀಸ್ ಅಂತ. ಅವರು ನನ್ನ ಸ್ನೇಹಿತರಿಗೆ ಉತ್ತರ ಬರೆದಿದ್ದೇನು ಗೊತ್ತಾ? ವೈ ಯು ವರಿ ಅಬೌಟ್ ದ ನಂಬರ್ ಆಫ್ ವೇಕೆನ್ಸೀಸ್, ಆಫ್ಟರ್ ಆಲ್ ಯು ನೀಡ್ 1 ವೇಕೆನ್ಸಿ ಅಂತ. ದಿಸ್ ಈಸ್ ಪಾಸಿಟಿವ್ ಅಟಿಟ್ಯೂಡ್ ಅಂತ. ಹಾಗೆ ತಗೋಬೇಕು. ಜಗತ್ತಿನ ಯಾವುದೇ ಚಿಂತೆ ಮಾಡಬೇಡಿ. ಇಲ್ಲಿನೇ ನಮ್ಮ ಗುರುಗಳೊಬ್ಬರು ಧಾರವಾಡದವ್ರು ಹೇಳ್ತಾ ಇದ್ರು, ನಾನು ಓದುವಾಗೆ ಇನ್ನು ಕಾಲೇಜಲ್ಲಿದ್ದಾಗೆ, ಡೋಂಟ್ ಥಿಂಕ್ ಅಬೌಟ್ ದ ವರ್ಲ್ಡ್ ಬಿಕಾಸ್ ವರ್ಲ್ಡ್ ವೋಂಟ್ ಕೇರ್ ಯು. ಸೊ ಹಾಗಾಗಿ ನಿಮಗೆ ಏನು ಬೇಕು ಅನ್ನೋದನ್ನ ಖಚಿತತೆ ಇಟ್ಕೊಂಡ್ರೆ ಮತ್ತೆ ಚಿಂತೆನೂ ಮಾಡಬಾರ್ದು. ಸರ್ವೈವಲ್ ಇಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಲಯನ್. ಸಿಂಹಕ್ಕೆ ಬದುಕೋದು ಕಷ್ಟ ಅಲ್ಲ, ರಾಜನಂಗೆ ಬದುಕಬೇಕನ್ನೋದು ಅದರ ಇರಾದೆ ಇರ್ತದೆ. ಸೊ ಹಾಗಾಗಿ ನೀವು ಯಾಕೆ ಮಾತಾಡ್ತಾ ಇದ್ದೀರಿ? ಕೇಳ್ತಾ ಇದೆಯಾ? ಉದ್ದೇಶ ನಿಮ್ದು ಗಟ್ಟಿತನ ಇರಲಿ. ನಾ ಆಗ್ಲೇ ಹೇಳ್ದಂಗೆ ಸದೃಢ ದೇಹ, ಸ್ಥಿರ ಮನಸ್ಸು ಬಹಳ ಮುಖ್ಯ. ನೆಟ್ಟಗೆ ನಡೆ, ನೇರ ನುಡಿ, ಇದು ವ್ಯಕ್ತಿತ್ವ. ನೆಟ್ಟಗೆ ನಡೆಯೋದಿದೆಯಲ್ಲ, ನಿಮ್ಮ ಪರ್ಸನಾಲಿಟಿಯಲ್ಲಿ ಒಂದು ಕಾನ್ಫಿಡೆನ್ಸ್ ತಂದು ಕೊಡುತ್ತೆ. ಮತ್ತು ಇನ್ನೂ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದು ಇಲ್ಲಿ ಸೇರಿದ ಮೇಲೆ, ಕೋಚಿಂಗಿಗೆ ಸೇರಿದ ಮೇಲೆ ಒಂದು ಹುಷಾರಿರಬೇಕು ನೀವು ಇವತ್ತಿನ ದಿನ. ಡೋಂಟ್ ಬಿ ಲೇಬಲ್ಡ್. ಎಲ್ಲರ ಮುಂದೆ ಹೇಳ್ಕೊಂತ ಅಡ್ಡಾಡ್ಬಿಡ್ತೀರಿ. ಫಾರ್ ಸಕ್ಸೆಸ್ ಒನ್ ಶುಡ್ ಬಿ ಲೈಕ್ ಫೂಲ್ ಬಟ್ ವೈಸ್. ಸುಮ್ಮನೆ ಇದ್ರೆ ಕೇಳ್ತದೆ, ಮುಂದಿನವ್ರಿಗೆ ಕೇಳ್ತಾ ಇದ್ದೇನೆ, ಈ ಕಡೆ ಸೈಡ್ನವರು ಮಾತಾಡ್ತಾ ಇದ್ದೀರಿ. ಫಾರ್ ಸಕ್ಸೆಸ್, ಓಕೆ, ಫಾರ್ ಸಕ್ಸೆಸ್ ಒನ್ ಶುಡ್ ಬಿ ಲೈಕ್ ಫೂಲ್ ಬಟ್ ವೈಸ್. ಬಹಳ ಜನ ಅಂತಾರೆ, ಬಹಳ ಅಂತ ಉದಾಹರಣೆಗಳು ಕೊಡ್ತಾ ಹೋದ್ರೆ ಟೈಮ್ ಸಾಲೋದಿಲ್ಲ, ನಿಮಗೂ ಬೇಜಾರಾಗುತ್ತೆ. ಎಷ್ಟೋ ಜನ ಇವೇನ್ ಮಾಡ್ತಾನಂತ ಅಂದವನ್ನೆಲ್ಲ IAS ಆಗ್ಯಾರ. ನಾನು ನಾಳೆ IAS ಆಗೇ ಆಗ್ತೀನಿ ಅಂದು ಏನೂ ಆಗಿಲ್ಲ. ಅದಕ್ಕೆ ಅತ್ಯಂತ ದೊಡ್ಡ ಗುಣಲಕ್ಷಣ ಏನು ಅಂದ್ರೆ ಹಂಬಲ್ನೆಸ್. ಸುಮ್ಮನೆ ಇರೋದನ್ನು ಕಲೀರಿ, ನೀಟಿಗೆ ಅಧ್ಯಯನ ಮಾಡ್ರಿ, ಬಿ ಸೀರಿಯಸ್. ನೀವು ಶಿಳ್ಳೆ ಹೊಡೆಯೋದು ಅದು ನೋಡ್ಬಿಟ್ರೆ ಕೇಕೆ ಹಾಕೋದು ನನಗೆ ಒಂಥರ, ನೀವು ಯೋಚನೆ ಮಾಡ್ಕೊಳ್ಳಿ. ಅದು ಮಾಡಬಾರ್ದು ಅಂತ ಹೇಳಲ್ಲ. ಸುಖವನ್ನು ತ್ಯಜಿಸಬೇಕೆಂದು ಯಾವ ಧರ್ಮವೂ ಹೇಳಿಲ್ಲ. ಆದರೆ ನಿಜವಾದ ಸುಖ ಯಾವುದು ಎಂಬುದನ್ನು ಅರಿತುಕೊಳ್ಳಬೇಕು. ವಿದ್ಯಾರ್ಥಿಗೆ ಸುಖ ಎಲ್ಲಿಂದ, ಸುಖಾರ್ಥಿಗೆ ವಿದ್ಯೆ ಎಲ್ಲಿಂದ? ಸದಾ ಮಲಗಿರುವವರ ಭವಿಷ್ಯವೂ ಮಲಗಿರುತ್ತದೆ. ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಸ್ಲೀಪ್ ಕಮ್ಸ್ ವೆನ್ ಯು ಪರ್ಮಿಟ್ ಇಟ್. ಬಹಳ ಮಂದಿಗೆ ಅದು ಸಮಸ್ಯೆ ಇದೆ. ಓದಿದ ನೆನಪುಗಳೆಲ್ಲ ನಿದ್ದೆ ಬರ್ತದೆ, ಇದೆಲ್ಲ ಅನ್ನೋದು. ಬಟ್ ಅದೆಲ್ಲ ತಪ್ಪು. ಇಂಟ್ರೆಸ್ಟ್ ಮ್ಯಾಟರ್ಸ್. ಇವತ್ತು ಸಚಿನ್ ತೆಂಡೂಲ್ಕರ್, ಹಿಂದಿನ ಪ್ಲೇಯರ್, ಯಾವ ಸ್ಟೇಡಿಯಂ, ಎಷ್ಟು ಸ್ಕೋರ್, ಎಲ್ಲ ನೆನಪಿರುತ್ತೆ ತಲೆಯಲ್ಲಿ. ಎದಕ್ಕೆ ಬೇಕದು? ಡೋಂಟ್ ಫಿಲ್ ಯುವರ್ ಹೆಡ್ ವಿತ್ ಗಾರ್ಬೇಜ್. ತಲೆಯಲ್ಲಿ ಕಸ ತುಂಬ್ಕೋಬಾರ್ದು. ಶರ್ಮಯ್ಯವರು ನನಗ್ ಗುರುಗಳಂತ RCUದಲ್ಲಿ ಪರಿಚಯ ಆದ್ರು. ಇಬ್ರು ಪಕ್ಕದೂರವರೇ ಆದರೂ ಕೂಡ ಬೆಳಗಾಂ RCUದಲ್ಲಿ ಪರಿಚಯ ಆದಾಗೆ ಅವ್ರು ನನಗ್ ಗುರುಗಳೇ ಅಂತಾರೆ, ನಾನು ಅವರೇ ಗುರುಗಳೇ ಅಂತೀನಿ. ಉನ್ನತ ಮನಸ್ಸುಗಳ ಒಡನಾಟ ಮನುಷ್ಯನನ್ನು ಉನ್ನತವಾಗಿಸುತ್ತದೆ. ರಾಬರ್ಟ್ ಫ್ರಾಸ್ಟ್ ಅನ್ನೋರು ಒಂದು ಮಾತು ಹೇಳ್ತಾರೆ, ಅದನ್ನ ಜಸ್ಟ್ ಇಂಗ್ಲಿಷ್ ಪೋಯಮ್, ಅದು ನಾನು ಹೇಳ್ತೀನಿ. ಥಿಂಕ್
ಮಾಡಿ ಸಾಕು. ಉನ್ನತವಾದದ್ದನ್ನು ಸಾಧಿಸಲಿಕ್ಕೆ ಒಂದೇ ಒಂದು ಒಳ್ಳೆಯ ಗುಣನೂ ಸಾಕು. ನಾವು ಯಾರೋ ಯಮ ಗಾಡಿ ದೊಡ್ಡ ದೊಡ್ಡ ಗಾಡಿ ತಗೊಂಡು ಹೋಗೋರು ನೋಡಿ ಒಂದೊಂದ್ಸಲ ಫೀಲ್ ಆಗ್ತದೆ, ಆಗಬೇಕು ಕೂಡ. ನಿಮಗೆ ಫ್ಲೈಟ್ನಲ್ಲಿ ಕೂಡ ಮಧ್ಯಮ ವರ್ಗದಿಂದ ಬಂದಿರ್ತೀವಿ, ಅದ್ಭುತವಾದ ಕನಸನ್ನು ಕಾಣಬೇಕು, ಸ್ಟಾರ್ ಹೋಟೆಲ್ಗೆ ಹೋಗಬೇಕು, ದುಂದು ವೆಚ್ಚ ಎಲ್ಲ ನಾ ಹೇಳೋದು. ಈಗ ಮತ್ತೆ ಅಪ್ಪ ಅಮ್ಮ ಕಾಡ್ಬಿಟ್ಟು 10,000 ರೂಪಾಯಿ ಇಸ್ಕೊಂಡು ಹೋಟೆಲ್ಗೆ ಹೋಗೋದಲ್ಲ, ಯೋಗ್ಯತೆಯನ್ನು ಹೆಚ್ಚಿಸಿಕೊಂಡು ಹೋಗಬೇಕು. ಸೊ ಹಾಗಾಗಿ ರಾಬರ್ಟ್ ಫ್ರಾಸ್ಟನ್ ಅನ್ನೋ ನನಗೆ ಶಬ್ದ ಅವ್ರದ್ದು ಒಂದು 4 ಲೈನ್ ಪೋಯಮ್ ನೆನಪು ಬರುತ್ತೆ. ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್, ಐ ಹ್ಯಾವ್ ಟು ವಾಕ್ ಎ ಮೈಲ್ಸ್ ಬಿಫೋರ್ ಐ ಸ್ಲೀಪ್. ಅವ್ರು ಏನ್ ಹೇಳ್ತಾರೆ, ಅವರು ರಾಬರ್ಟ್ ಫ್ರಾಸ್ಟನ್ ಕವಿ ಎಲ್ಲೋ ಅದ್ಭುತವಾದ ರಮಣೀಯ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ. ವುಡ್ಸ್ ಅಂದ್ರೆ ಇಲ್ಲಿ ಫಾರೆಸ್ಟ್, ಪ್ರಕೃತಿ ಅದ್ಭುತವಾಗಿದೆ, ಇಲ್ಲೇ ಇರ್ಬೇಕನ್ನಿಸ್ತಾ ಇದೆ, ಬಟ್ ಇರಕ್ಕಾಗಲ್ಲ. ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್, ನಾನು ಏನೋ ಒಂದಿಷ್ಟು ಪ್ರಾಮಿಸಸ್ ಇದೆ. ಏನ್ ಪ್ರಾಮಿಸಸ್? ಐ ಹ್ಯಾವ್ ಟು ವಾಕ್ ಮೈಲ್ಸ್ ಬಿಫೋರ್ ಐ ಸ್ಲೀಪ್, ಮಲಗುವ ಮುಂಚೆ ಇಷ್ಟು ಮೈಲುಗಳನ್ನು ನಡೆಯಬೇಕೆನ್ನುವ ಒಂದು ಕಟ್ಟಪ್ಪಣೆ ಇದೆ, ಪ್ರಾಮಿಸ್ ಹಾಕೊಂಡಿದ್ದೀನಿ ನಾನು. ಅದಕ್ಕೆ ನಿಲ್ಲಿ ಎಷ್ಟೇ ಬ್ಯೂಟಿಫುಲ್ ಇರಲಿ, ಎಷ್ಟೇ ರಮಣೀಯ ಜಾಗ ಇರಲಿ, ಇಲ್ಲಿ ನಿಲ್ಲಕೂಡದು, ಮನಸ್ಸೆ ನಡಿ, ಹೋಗಲೇಬೇಕು. ಹಾಗೆ ನಿದ್ದೆ ಬಂದಾಗೆ, ಓದೋದು ಬೇಜಾರಾದಾಗೆ, ಯು ಶುಡ್ ಹ್ಯಾವ್ ಸಮ್ ಪ್ರಾಮಿಸಸ್. ಬದುಕಲಿಕ್ಕೆ ಕಷ್ಟಪಡಬೇಡ್ರಿ, ಬದುಕಿಸ್ಲಿಕ್ಕೆ ಪ್ರಯತ್ನ ಪಡ್ರಿ, ನಿಮ್ ಬದುಕು ಅದ್ಭುತ ಇರುತ್ತೆ. ಬದುಕಲಿಕ್ಕೆ ಎಲ್ಲರೂ ಬದುಕ್ತಾ ಇದ್ದಾರೆ, ಬದುಕಿಸಿ. ಯು ಶುಡ್ ಬಿ ಹೀರೋ. ಇವತ್ತಿನ ಹೀರೋ ಅಲ್ಲ, ಸಿನಿಮಾ ಹೀರೋ ಅಲ್ಲ. ಮತ್ತೆ ಒಂದ್ ಬಾಯ ಕಡ್ಡಿ ಇಟ್ಕೊಂಡು ಗಡ್ಡ ಬಿಟ್ಕೊಂಡು ಲುಂಗಿ ಮೇಲೆ ಸುತ್ಕೊಂಡು ಹೀರೋ ಅದಾವ ಇವತ್ತೆ. ನಿಮ್ಮ ಆದರ್ಶ ಹೀರೋ ಎಲ್ಲ ಲೂಸ್ ಮಾದ. ರಾಜಕುಮಾರನ ಒಂದು ಸಿನಿಮಾದಲ್ಲಿ ಯಾವುದೋ ರಾಜಕುಮಾರ್ ಲೆಕ್ಚರರ್ ಇರ್ತಾರೆ, ಗಾರ್ಡನ್ ನಲ್ಲಿ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ ಒಬ್ಬ ಸ್ಟೂಡೆಂಟ್. ರಾಜಕುಮಾರ್ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವನಿಗೆ 2 ಬಿಡುತ್ತಾರೆ, 2 ಡೇಟ್ ಬಿಡ್ತಾರೆ, ಮುಗಿತು. ಬೈದು ಇವ್ರಿಗೆ ಯಾಕಮ್ಮ ಇಂಥ ಲೋಫರ್ನ ಜೊತೆ ಸಹವಾಸ ಮಾಡ್ತೀಯ ಅಂತ. ಮಾರನೇ ದಿನ ಬೆಳಿಗ್ಗೆ ಆ ಹುಡುಗ ನಡ್ಕೊಂಡು ಬರ್ತಾ ಇರ್ತಾನೆ ಕಾಲೇಜ್ ಕಾರಿಡಾರ್ ಅಲ್ಲಿ, ರಾಜಕುಮಾರ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ರಾಜಕುಮಾರ್ ನೋಡಿ ತಲೆ ತಗ್ಗಿಸಿ ಹೋಗ್ತಾ ಇರ್ತಾನೆ ವಿದ್ಯಾರ್ಥಿ. ರಾಜಕುಮಾರ್ ಕರೀತಾರೆ, ಏಯ್ ಬಾಯಿಲ್ಲ ಅಂತ, ಅವ್ರ ಸ್ಟೈಲ್ ಗೊತ್ತು, ಬಾಯಿಲ್ಲ ಅಂತ. ವಿದ್ಯಾರ್ಥಿ ಬಂದು ಹಿಂಗ್ ನಿಲ್ತಾನೆ, ಅವನ್ ಭುಜ ಮೇಲೆ ಶೋಲ್ಡರ್ ಮೇಲೆ ಕೈ ಇಟ್ಟು ಹೇಳ್ತಾರೆ, ಜೀವನದಲ್ಲಿ ತಲೆ ತಗ್ಸೋ ಕೆಲಸ ಎಂದೂ ಮಾಡಬೇಡ ಅಂತ. ಇದು ಸಿನಿಮಾ, ಅವ ಹೀರೋ. ಅದನ್ನೇ ಹೇಳಿದ್ದು ವೇಕೂರು ಗೋಕಾಕ್ ಅವ್ರ ಮಾತು. ನಾ 8ನೇ ಕ್ಲಾಸ್ ಇದ್ದಾಗ ಕೇಳಿದ್ದೀನಿ, ನೆಟ್ಟಗೆ ನಡೆ, ನೇರ ನುಡಿ. ನಮಗೇನಾಗಿದೆ ಇವತ್ತು ಸಮಸ್ಯೆ, ಇನ್ನು ಅನಕ್ರೂರು ಮಾತು ಹೇಳ್ತಾರೆ. ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ. ಒಂದು ಗಟ್ಟಿ ವ್ಯಕ್ತಿತ್ವ ನೀವು ಬೆಳೆಸ್ಕೊಂಡಾಗೆ ಏನಾದರೂ ಆಗ್ತೀರಿ. ಕಲಿಸು ಬಾಗುವುದನ್ನು, ಬಾಗಿ ಸೆಟೆಯುವುದನ್ನು, ಅನಕ್ರೂರು ಮಾತಿದು. ಅವ್ರು ಮೊರೆ ಇಡ್ತಾರೆ ದೇವರಲ್ಲಿ, ಕಲಿಸು ಬಾಗುವುದನ್ನು ಶಾಂತಿ, ಬಾಗಿ ಸೆಟೆಯುವುದನ್ನು ಕ್ರಾಂತಿ. ಶಾಂತಿ ಕ್ರಾಂತಿಯ ಸಮ್ಮಿಳನ ವ್ಯಕ್ತಿತ್ವದಲ್ಲಿ ಇರಲೇಬೇಕು. ಇಫ್ ಯು ಡೋಂಟ್ ಫೈಟ್ ಫಾರ್ ಯುವರ್ ರೈಟ್ಸ್, ಯುವರ್ ಎಜುಕೇಶನ್ ವಿಲ್ ಬಿ ವೇಸ್ಟೆಡ್. ನಮಗೆ ಹೇಗಾಗ್ಬಿಟ್ಟದೆ, ಏನಾರೇ ಆಗಿ ನಂದೊಂದಾದ್ರೂ ಸಾಕು ಅನ್ನೋ. ಸೊ ಹಾಗಾಗಿ ನಿಮ್ಮದು ಒಂದು ವಿಚಿತ್ರ ಅನ್ನೋದಕ್ಕಿಂತ ವಿಶೇಷ ಮನಸ್ಥಿತಿಯನ್ನ ನೀವು ಬೆಳೆಸಿಕೊಂಡಾಗೆ ನಿಮಗೆ ಅದ್ಭುತವಾದ ಒಂದು ಭವಿಷ್ಯ ಇದೆ, ಒಂದು ಹುದ್ದೆ ಇದೆ, ನೀವು ಹೇಳಿದ್ದಕ್ಕೆ ಬೆಲೆ ಬರುತ್ತೆ. ನೀವು ಪ್ರತಿಯೊಂದರಲ್ಲಿ ವಿವೇಕಾನಂದ ಸ್ವಾಮಿಗಳು ಹಾಗೆ ಹೇಳಿದ್ರು, ಅಂಬೇಡ್ಕರ್ ಈಗ ಹೇಳಿದ್ರು, ಕಲಾಂಜಿ ಹಾಗೆ ಹೇಳಿದ್ರು. ಆಯ್ತ್ರಿ, ನೀವೇನ್ ಹೇಳ್ತೀರಿ ಅಂತ ಒಂದು ಹೇಳ್ರಿ. ಅದನ್ನ ಹೇಳಬೇಕಾದ್ರೆ ಶ್ರಮ ಪಡಬೇಕಾಗ್ತದೆ. ಸೊ ಹೀಗಾಗಿ ಇಂಥ ಒಂದು ಸ್ವರ್ಗ ಕಾಮೋ ಯಜೇತ, ವೇದದ ಒಂದು ನುಡಿ, ಸ್ವರ್ಗವನ್ನು ಬಯಸುವವನು ಯಜ್ಞವನ್ನು ಮಾಡಬೇಕು. ಯಜ್ಞ ಅಂದ್ರೇನು? ಪರಿಶ್ರಮ. ಎಲ್ಲ ಸಾಮರ್ಥ್ಯಗಳನ್ನ ಒಂದು ಕೇಂದ್ರಕ್ಕೆ ಅಥವಾ ಒಂದು ಪಾಯಿಂಟಿಗೆ
ಕೇಂದ್ರೀಕರಿಸುವುದು ಯಜ್ಞ. ಅದು ತುಪ್ಪ ಸುರಿಯೋದಲ್ಲ ಬೆಂಕಿಗೆ. ಯಜ್ಞ ಅಂದ್ರೆ ಹಾರ್ಡ್ ವರ್ಕ್. ಮತ್ತೆ ಅಗೇನ್ ಇವತ್ತು ಪಿಯರ್ಸಿಂಗ್ ಕಾಂಪಿಟೇಷನ್ ಇದೆ. ಹಾರ್ಡ್ ವರ್ಕ್ ಏನು ಎಂತು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೋಬೇಕು. ಗಾಡಿಯಾಗ ಬೋರ್ ಹಾಕಿದ್ರೆ ನೀರು ಬರೋದಿಲ್ಲ. ನೀವು 20 ತಾಸು ಓದ್ತೀನಿ ಅಂತ ಸುಮ್ಮನೆ ಓದಬಾರದ್ದೆಲ್ಲ ಓದ್ಕೊತ ಕುಂತ್ರೆ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ನೇಚರ್ ಹೇಗಿದೆ ಅಂದ್ರೆ ದೇ ಆರ್ ದ ಎಕ್ಸಾಮ್ಸ್ ನಾಟ್ ಫಾರ್ ಸಿಲೆಕ್ಷನ್, ದೇ ಆರ್ ದ ಎಕ್ಸಾಮ್ಸ್ ಫಾರ್ ರಿಜೆಕ್ಷನ್. ನಿಮ್ಮನ್ನು ರಿಜೆಕ್ಟ್ ಮಾಡೋಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಕ್ಕಲ್ಲ. ಯಾಕಂದ್ರೆ ಲಕ್ಷಾಂತರ ಅಪ್ಲಿಕೇಶನ್ ಬರ್ತವೆ. ಮ್ಯಾಕ್ಸಿಮಮ್ ಟೊಳ್ಳು ಎಲ್ಲ ರಿಜೆಕ್ಟ್ ಆಗಬೇಕು. ಅದಕ್ಕೆ ನಿಮಗೆ ಒಂದು ಹೇಗೆ ಮಾಡ್ತಾರೆ ನೋಡಿ, ಕ್ವಶನ್ ಪೇಪರ್ ಬುಕ್ಲೆಟ್ ಇರುತ್ತೆ, 30 ಪೇಜೋ 40 ಪೇಜೋ ಇರುತ್ತೆ. ಬಿಗಿನಿಂಗ್ ಅಲ್ಲಿ ಸರಳಿರ್ತವೆ ಕ್ವಶನ್, ಸಿಕ್ಕಾಪಟ್ಟೆ ದೊಡ್ಡ ಇರ್ತವೆ. ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬೇಕು ನೀವು. 120 ಕ್ವಶನ್ ಇದ್ರೆ 100 ಬಿಡಿಸಿರ್ತೀರಿ, 20 ಮುಂದಿನ ಇನ್ನೂ ಈಜಿ ಇರ್ತವೆ. ಜನರಲ್ ನಾಲೆಜ್ ಕ್ವಶನ್ ಇರುತ್ತೆ. ಬಿಗಿನಿಂಗ್ ಅಲ್ಲಿ ಜನರಲ್ ಸ್ಟಡೀಸ್ ಕ್ವಶನ್ ಇರುತ್ತೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಜನರಲ್ ನಾಲೆಜ್ ಅಂಡ್ ಜನರಲ್ ಸ್ಟಡೀಸ್. ಜನರಲ್ ನಾಲೆಜ್ ಈಸ್ ಕ್ವಿಜ್ ಟೈಪ್ ಕ್ವಶನ್ಸ್. ಲಾಸ್ಟ್ ಅಲ್ಲಿ 20 ಕ್ವಶನ್ ಹೇಗಿರ್ತವಂದ್ರೆ ಸಿಂಪಲ್, ಸುಮ್ಮನೆ ಹೂ ಇಸ್ ದ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ಈ ತರ RBI ಗವರ್ನರ್ ಯಾರು, GK. ಆಮೇಲೆ ನೀವು ಇಲ್ಲೇ ಗುದ್ದಾಡ್ಬಿಟ್ಟು ಅವು 20 ಕ್ವಶನ್ ಹೋಗೇ ಬಿಟ್ಟಿರ್ತಾವ. ಅಂದ್ರೆ ಯು ಶುಡ್ ಬಿ ಸ್ಮಾರ್ಟ್. ಎಲ್ಲಾನು ಪಾಯಿಂಟ್ಸ್ ಅಂಶಗಳನ್ನ ನಿಮಗೆ ಇಲ್ಲಿ ಏನ್ ಹೇಳ್ತಾರೆ ಅದನ್ನ ನೋಡ್ಕೊಂಡು ಸೊ ನಿಮಗೆ ಒಂದು ವಿಶೇಷವಾದ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಆಗ್ತದೆ. ಸೊ ಇದಕ್ಕೆ ಏನಪ್ಪಾ ಅಂದ್ರೆ ಕೆಲವು ವೀಕ್ನೆಸಸ್ಗಳು ಏನಿದೆ ಅದೆಲ್ಲ ಬದಿಗೊತ್ತಬೇಕು. ನೀವು ಅದೇ ಹೇಳಿದೆ, ಎವ್ರಿ ಡೇ ಐನ್ಸ್ಟೀನ್ ಅವರೊಂದು ಮಾತು ಹೇಳ್ತಾರೆ, ಬದುಕಿನಲ್ಲಿ ಏನಾದರೊಂದು ಸಾಧಿಸಬೇಕೆಂದಿದ್ದರೆ ದಿನಕ್ಕೆ ಅರ್ಧ ಗಂಟೆಯಾದರೂ ಏಕಾಂತದಲ್ಲಿ ಕಳೆಯಿರಿ. ಯು ಶುಡ್ ಇಂಟ್ರಸ್ಪೆಕ್ಟ್ ಯುವರ್ ಸೆಲ್ಫ್ ವೆನ್ ಯು ಹ್ಯಾವ್ ಒನ್ ಏಮ್. SDA ಎಕ್ಸಾಮ್ ಈಜಿ, IAS ಎಕ್ಸಾಮ್ ಟಫ್ ಅಂತ ಏನಿಲ್ಲ. UPSC ಎಂಟ್ರಿ ಕೊಟ್ಟವರು IAS SDA ಆಗಿದ್ದಾರೆ, SDA ಆದ್ರೆ ಸಾಕು ಅನ್ನೋರು IAS ಆಗಿದ್ದಾರೆ. ಅದಕ್ಕೆ ಲೈಫ್ ಈಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಲೈಫ್ ಈಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ 2 + 2 ಈಸ್ ಈಕ್ವಲ್ ಟು 4. ಲೈಫಲ್ಲಿ ಇಷ್ಟು ಕಷ್ಟಪಟ್ಟರೆ ಇಷ್ಟು ಸುಖ ಸಿಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಗಟ್ಟಿ ಇರ್ಬೇಕಟ್ಟೆ, ಮಾನಸಿಕ ಶಕ್ತಿ ಇರಬೇಕು. ಯಾವ ಕಲ್ಲು ಉಳಿಪೆಟ್ಟು ತಿಂತದೋ ಅದು ಮೂರ್ತಿ ಆಗ್ತದೆ, ಜನ ಅದಕ್ಕೆ ಕೈ ಮುಗಿತಾರೆ. ಯಾವ ಕಲ್ಲು ಉಳಿಪೆಟ್ಟು ತಿನ್ನುವಾಗ ಒಡಿತದೋ ಅದು ಕಾಲಾಗ ಹಾಕ್ತಾರೆ. ವಾವಲ್ಲ, ಸುಮ್ಮನೆ ಕೂಡಿ ಇಂಟ್ರೋಸ್ಪೆಕ್ಟ್ ಅಂತ ಇದೀನಿ. ವಾವ್ ಅಂತ ಇಲ್ಲಿ ನೀನು ನಾಟಕ ಮಾಡಕತ್ತಾರ. ನಾಟಕ ಡೈಲಾಗ್ನೂ ಅಲ್ಲ ಇದು. ಬದುಕಿನಲ್ಲಿ ಏನಾದರೊಂದು ಸಾಧಿಸಲಿಕ್ಕೆ ಓದುವುದೊಂದೇ ಸಾಧನ. ಪೆನ್ ಈಸ್ ದ ಸ್ಟ್ರಾಂಗೆಸ್ಟ್ ವೀಪನ್. ಬಿಗಿನಿಂಗ್ ಅಲ್ಲಿ ಹೇಳಿದೆಲ್ಲಪ್ಪ, ಎಲ್ಲರಿಗೆ ಬೈತಿರಲ್ಲ ನೀವು ಟ್ರೈ ಮಾಡಿ. ಪೆನ್ ಈಸ್ ದ ಸ್ಟ್ರಾಂಗೆಸ್ಟ್ ವೀಪನ್, ಟ್ರೈ ಮಾಡಿ. ಸೊ ಹಾಗಾಗಿ ಮತ್ತೆ ಯು ಪುಟ್ ಬೆಸ್ಟ್ ಎಫರ್ಟ್ಸ್. ಜರ್ನಿ ಈಸ್ ದ ಹ್ಯಾಪಿನೆಸ್. ಜರ್ನಿ ಈಸ್ ದ ಹ್ಯಾಪಿನೆಸ್. ಓದುವಾಗೆ ಡೈಲಿ ಖುಷಿಯಾಗಿ ಓದ್ರಿ. ಆಗುತ್ತೋ ಇಲ್ಲೋ ಅನ್ನೋ ಆತಂಕಗಳು ಬೇಡ. ಬದುಕು ದ್ರಾಕ್ಷಿ ರಸವೇನಲ್ಲ ಬದುಕಿನ ತಿರುಳಾರ್ಧಂ. ಇಕ್ಷು ದಂಡದವಲ್ಲದೆ ಕಷ್ಟ ಭೋಜನವು ದಕ್ಷತೆಯ ನಿಡುವನಿಗೊಂದೆರಡು ಗುಟುಕು ರಸ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ. ಬದುಕು ದ್ರಾಕ್ಷಿ ಹಂಗೆ ಸುಲಭಿಲ್ಲ. ದ್ರಾಕ್ಷಿ ಎಷ್ಟು ಸುಲಭ, ಯು ಕ್ಯಾನ್ ಇಮ್ಯಾಜಿನ್ ವೆರಿ ವೆಲ್. ಸೀಡ್ಲೆಸ್ ಗ್ರೇಪ್, ಸೀಡ್ಲೆಸ್ ಗ್ರೇಪ್ ಬಾಯಾಗ ಹೋದಾಗೆ ರೈತನ ಬಗ್ಗೆ ಒಂದು ಚೂರು ಇಮ್ಯಾಜಿನ್ ಮಾಡ್ಕೊಳ್ಳಿ. ದಟ್ ಈಸ್ ಯುವರ್ ಪರ್ಸನಾಲಿಟಿ. ಅನ್ನ ಊಟ ಮಾಡ್ತೀರಿ, ನಿಮ್ಮದೇ ರೊಕ್ಕ ಕೊಟ್ಟು. ಒಂದು ಅನ್ನದ ಅಗಳು ಪ್ಲೇಟಲ್ಲಿ ಬಿಡುವಾಗೆ
ರೈತನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕ್ಕಿ ಹೊರೆ ಬನಿಯನ್ ಇಲ್ಲಾರ್ದೆ ಹೊರತನಲ್ಲ ಹಮಾಲಿ ವ್ಯಕ್ತಿ, ಅವನ್ ಇಮ್ಯಾಜಿನ್ ಮಾಡ್ಕೊರಿ, ಅದೊಂದು ಅಕ್ಕಿ ಕಾಳು ತಗೊಂಡ್ ತಿನ್ರಿ. ದಟ್ ಈಸ್ ಯುವರ್ ಪರ್ಸನಾಲಿಟಿ. ಒಬ್ಬ ಶರಣ ಡೈಲಿ ಹೆಂಡತಿಗೆ ಹೇಳ್ತಿದ್ದಂತೆ, ನನಗೆ ಡೈಲಿ ಊಟ ನೀಡೋಕಿನ ಮುಂಚೆ ಬಾಳೆ ಎಲೆ ಮೇಲೆ ಒಂದು ಸೂಜಿ ಇಡು ಅಂತ ಹೇಳ್ತಿದ್ದಂತೆ. ಸೂಜಿ, ಅವಳು ಡೈಲಿ ಸೂಜಿ ಇಡ್ತಿದ್ಲು. ಹಿಂದೆ ಹೇಗಿತ್ತು ಸಂಪ್ರದಾಯ, ಹೆಂಡತಿ ಗಂಡನ್ನು ಪ್ರಶ್ನಿಸ್ತಿರ್ಲಿಲ್ಲ. ಅವನು ಆ ಶರಣ ಕಾಯಕ ಯೋಗಿ ಸಾಯೋ ಸಂದರ್ಭದಲ್ಲಿ ಹೆಂಡತಿ ಮಾತಾಡ್ತಾಳೆ, ರೀ ಒಂದು ನನಗೆ ಸಂದೇಹ ಇದೆ. ಏನು ಹೇಳಮ್ಮ, ಏನು ಹೇಳು? ಅಲ್ಲ, ಇಷ್ಟೂ ದಿನ ನೀವು ಊಟ ಮಾಡುವಾಗ ಸೂಜಿ ಇಡು ಅಂತಿದ್ರಿ, ನಾನು ಇಡ್ತಿದ್ದೆ, ಬೇಜಾರಾಗಬೇಡಿ, ಅದು ಯಾಕಂತ ನನಗೆ ಗೊತ್ತಿಲ್ಲ ಅಂತ ಕೇಳ್ತಾಳೆ. ಅಯ್ಯೋ ಹುಚ್ಚಿ, ಅದೇನು ಮೊದಲೇ ಕೇಳಬಾರ್ದಾ? ಅವಾಗೆಲ್ಲ ಸಗಣಿ ಸಾರಿಸ್ತಿದ್ರಲ್ಲ ನೆಲ, ಸಗಣಿ ಸಾರಿಸಿದಲ್ಲಿ ಎಲೆ ಇಟ್ಕೊಂಡು ಊಟ ಮಾಡ್ತಿದ್ದೀವಿ. ಆ ಬಾಳೆ ಎಲೆ ಹೊರಗೆ ಅನ್ನದ ಅಗಳು ಹೊರಗೆ ಬಿದ್ದರೆ ಅದನ್ನು ಎತ್ಕೊಂಡ್ರೆ ಹೊಲಸಾಗುತ್ತೆ, ಸೂಜಿಲೆ ತಿನ್ಬೇಕಂತ ಇಟ್ಕೊಂತಿದ್ದ. ಇಡೀ ಜೀವನದಲ್ಲಿ ಒಂದು ಅಕ್ಕಿ ಕಾಳು ಎಲೆ ಬಿಟ್ಟು ಹೊರಗೆ ಬೀಳಿಲ್ಲ, ನಾನು ಸೂಜಿ ಬಳಸಲಿಲ್ಲ ಅಂತ. ಅದಕ್ಕೆ ನಿನಗೆ ಗೊತ್ತಾಗಲಿಲ್ಲ ಅಂತ. ವಿ ಶುಡ್ ಲವ್ ದ ಫುಡ್, ಅನ್ನಂ ಬ್ರಹ್ಮಂ. ಕೆಲವೊಬ್ರು ಹಾಸ್ಟೆಲ್ನಾಗ ತಿಂತಿದ್ರು, ನೋಡ್ತೀನಿ ಹಿಂಗೆ 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 ಕೆಲಸ ಅನ್ನ. ಯು ಶುಡ್ ಲವ್ ಇಟ್, ಯು ಶುಡ್ ಲವ್ ಇಟ್. ಲವ್ ಈಸ್ ಬ್ಯಾಡ್ಲಿ ಯೂಸ್ಡ್ ಇನ್ ಇಂಗ್ಲಿಷ್. ಲವ್ ಅನ್ನೋ ಕಿವಿ ಹಿಂಗಾಗ್ತವೆ ಎಲ್ಲರದು. ಲವ್ ಈಸ್ ಬ್ಯಾಡ್ಲಿ ಯೂಸ್ಡ್ ಇನ್ ಇಂಗ್ಲಿಷ್. ವಿ ಶುಡ್ ಲವ್ ಧಾರವಾಡ, ವಿ ಶುಡ್ ಲವ್ ಬುಕ್ಸ್, ವಿ ಶುಡ್ ಲವ್ ರೀಡಿಂಗ್, ವಿ ಶುಡ್ ಲವ್ ಪೇರೆಂಟ್ಸ್. ಸೊ ಹಾಗಾಗಿ ಏನು ನಿಮಗೆ ಬೇಕಾಗಿದೆ, ನಾನು ಮಾತಾಡಬೇಕಾಗಿದ್ದು ಎರಡು. ಒಂದು ಶಕ್ತಿ ಇದೆ, ಅದನ್ನು ಗುರುತಿಸ್ಕೊಳ್ಳಿ. ಒಬ್ಬ ರಾಜನಿಗೆ ಬಹಳ ಇಷ್ಟವಾದ ಒಂದು ಹಿರಿಯ ಆನೆ ಇತ್ತಂತೆ. ಆ ಆನೆ ಸಾಕಷ್ಟು ಯುದ್ಧಗಳನ್ನು ಗೆದ್ದಿತ್ತು, ವಯಸ್ಸಾಯ್ತು. ಮುದಿ ಆನೆಯನ್ನ ರಾಜ ಬಹಳ ಅದ್ಭುತವಾಗಿ ನೋಡ್ಕೊಂತ ಇದ್ದ. ಒಂದು ದಿನ ಆನೆ ಒಂದು ಕೆಸರಲ್ಲಿ ಹೋಗಿ ಸಿಕ್ಕಾಕೂತು, ಹುದಲಂತೀವಲ್ಲ, ಸಿಕ್ಕಾಕೂತದ್ ಏನು ಒದ್ದಾಡಿದ್ರು ಬರಕ್ಕಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟಾಗೆ ಆ ಪ್ರಧಾನಿ, ರಿಟೈರ್ಡ್ ಆದ ಪ್ರಧಾನಿ ಬಂದು ಹೇಳಿದಂತೆ, ಇಲ್ಲ ಅದೆಲ್ಲ ಯುದ್ಧದಲ್ಲಿ ಭಾಗವಹಿಸಿದ್ದು, ನೀವು ನಗಾರಿ ಬಾರ್ಸಕ್ ಶುರು ಮಾಡ್ರಿ, ನಗಾರಿ ಬಾರ್ಸಕ್ ಶುರು ಮಾಡ್ರಿ ಬರ್ತದಂತೆ. ಎಲ್ಲ ನಗಾರಿಗಳನ್ನು ತಂದು ಜೋರಾಗಿ ಬಾರ್ಸಕ್ ಶುರು ಮಾಡಿದಾಗ ಆನೆ ತನ್ನೆಲ್ಲಾ ಶಕ್ತಿಯನ್ನ ಪ್ರಯೋಗಿಸಿ ಹೊರಗೆ ಬತ್ತಂತೆ. ಹಾಗೆ ಕರಿಯರ್ ವಿಚಾರಕ್ಕೆ ಏನು ಒಂದು ಕನ್ಫ್ಯೂಷನ್ ಅಲ್ಲಿ ಇದೀರಿ, ಅದಕ್ಕೆ ನಿಮಗೊಂದು ಶಕ್ತಿ ತುಂಬಂತ ಕೆಲಸ SB ವಿಜಯಂ ಕರಿಯರ್ ಅಕಾಡೆಮಿ ಮಾಡತಕ್ಕಂಥ ಒಂದು ಸಂದರ್ಭ ಇದು. ಇದು ಬರೀ ಭಾಷಣ ಅಲ್ಲ, ನಿಮ್ಮ ಜೀವನಕ್ಕೆ ನಗಾರಿ ಬಾರಿಸುವ ಸಂದರ್ಭ ಇದು. ವಿವೇಕಾನಂದ ಸ್ವಾಮಿಗಳು ಅದೇ ಹೇಳ್ತಾರೆ. ಇವನ್ ನಾನು ನಮ್ಮ ಸ್ಕೂಲ್ಗಳಲ್ಲಿ, ಮೊರಾರ್ಜಿ ಸ್ಕೂಲ್ಗಳಲ್ಲಿ ಹೇಳ್ತೀನಿ, ತಿರುಗಿ ಮುರುಗಿ ಭಕ್ತಿಗೀತೆ ಹೇಳಿಸೋದು, ತಿರುಗಿ ಮುರುಗಿ ಭಾವಗೀತೆ ಹೇಳಿಸೋದು. ಕುವೆಂಪು ಅವರ ಕ್ರಾಂತಿ ಗೀತೆಗಳನ್ನ ಕೇಳ್ರಿ ನೀವು. ನನಗೆ ಕುವೆಂಪು ಅವ್ರದ್ದು ಬಾಂದೇವಿ ಅಂತ ಒಂದು CD ಇತ್ತು. ಇಡೀ ಎಕ್ಸಾಮ್ ತಯಾರಿ ನಾನು ನವೆಂಬರ್ 99ಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಲಿಕ್ಕೆ ಶುರು ಮಾಡಿದವನು 2010ಕ್ಕೆ ನಿಲ್ಲಿಸಿದ್ದೀನಿ. ಒಂದು ಎಕ್ಸಾಮ್ ಬರೋದು ರೊಕ್ಕ ನಡೀತದ, ಅದನ್ನ ರೊಕ್ಕ ನಡೀತದೋ ಬಿಡ್ತದೋ. ನಾನು ಎಲ್ಲೋ ಉಪನ್ಯಾಸ ಕೊಡಕ್ ಹೋದಲ್ಲಿ ಇಂಟ್ರಾಕ್ಷನ್ ಸೆಷನ್ ಅಲ್ಲಿ ಸರ್ ಲಂಚ ನಡೀತದ ಅಂತ ಕೇಳ್ತಾರೆ ಹುಡುಗರು. ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿದೆಯಾ? ಗೊತ್ತಿದ್ರು ಕೊಡು ನೋಡೋಣ. ಹಳ್ಳ ಹಿಡಿಬೇಡ್ರಿ. ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಎಷ್ಟು ಜನ ದುಡ್ಡು ಕೊಟ್ಟು ಎಷ್ಟು ಹೇಳ್ತಾ ಇದ್ದಾವೆ ಯೂಟ್ಯೂಬ್ ಚಾನಲ್. ದರ್ ಈಸ್, ಯು ಡೋಂಟ್ ಸೀಕ್ ಫಾರ್ ಶಾರ್ಟ್ ಕಟ್, ದಟ್ ಈಸ್ ಪರ್ಸನಾಲಿಟಿ. ನಾನು ನಮ್ಮ ಅಣ್ಣಗೆ ಹೇಳಿದೆ, ಅಷ್ಟನ್ನೋದಕ್ಕೂ ಒಂದು ಜಾಬಲ್ಲಿ ಇದ್ದೆ, ಅಸಿಸ್ಟೆಂಟ್ ಎಂಪ್ಲಾಯ್ಮೆಂಟ್ ಆಫೀಸರ್ ಅಂತ ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನ್ ಗೆಸ್ಟೆಡ್ ಆಫೀಸರ್, ಅದು ಸರಿ ಎಂಟ್ರಿ ಲೆವೆಲ್ ಅಲ್ಲಿ.
ಎಕ್ಸಾಮ್ಗಳು ಬರೆದ ನಂತರ ನಾನು ಬಂದು ಒಕ್ಕಲ್ತನ ಮಾಡ್ತೀನಪ್ಪ ಅಂತ ಹೇಳಿದ್ದೆ. ಯಾಕಂದ್ರೆ ನನಗೆ ಅನ್ನಿಸ್ತಿತ್ತು ಎಲ್ಲೋ ಎಲೆಕ್ಷನ್ದಲ್ಲಿ ಅದೆಲ್ಲ ನಾವು ಸಿ ಗ್ರೂಪ್ ಆಫೀಸರ್ ಇದ್ದೀವಿ, ಎಲೆಕ್ಷನ್ ನಲ್ಲಿ ಅದ್ಭುತವಾದ ಒಂದು ಜವಾಬ್ದಾರಿ ಕೆಲಸ ಕೊಡೋದಿಲ್ಲ, ಹೀಗೆಲ್ಲ ಅಂದ್ಕೊಂತಿದ್ದೀವಿ. ಬಟ್ ಇವತ್ತು ಎಲೆಕ್ಷನ್ ಅಂದ್ರೆ ಸಾಕಾಗಿದೆ. 10-12 ವರ್ಷದ ಅವಧಿಯಲ್ಲಿ ಎಲೆಕ್ಷನ್ ಎಲ್ಲಾ ಜವಾಬ್ದಾರಿಯುತ ಕೆಲಸಗಳು ಸಿಗ್ತದೆ. ಸೊ ಹಾಗಾಗಿ ಶಾರ್ಟ್ ಕಟ್ ರೊಕ್ಕ ಕೊಟ್ಟರಾಗ್ತದೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಾನು ಅದನ್ನ ಹೇಳ್ತೀನಿ, ನಿಮ್ಮ ಕಡೆ ದುಡ್ಡದ, ನಿಮ್ಮ ಕಡೆ ಯಾವನು ಮಾಡಿಸ್ಕೊಡ್ತೀನಿ ಅಂದನ, ಅವ್ನು ನಂಬ್ತಾ ಇದ್ದೀರಾ, ನಿಮಗೆ ಬಿಟ್ಟಿದ್ದು. ಸುಮ್ಮನೆ ಇಲ್ಲಿ ಓದೋದು ಬಿಟ್ಟು ಮತ್ತೆ ರಾತ್ರಿ ಬಸ್ ಹತ್ತೋದು, ಊರಿಗೆ ಹೋಗಿ ಅಪ್ಪಗೆ ಬಿಡೋದು, ರೊಕ್ಕ ನಡಿಲಕತ್ತದ, ಏನು ಆಗೋದಿಲ್ಲ, ನಾ ಭಾಳ ಓದಿನಿ. ಪಾಪ ಅವು ಎಲ್ಲರೂ ಮಟ್ಟಕ್ಕೆ ಕರ್ಕೊಂಡು ಚೀಟಿ ಕಟ್ಟಿಸ್ತಾರ, ಅವ್ರು ರೊಕ್ಕದರೇ ಇರೋಲ್ಲ. ಅದಕ್ಕೆ ದೇವರಿಗೆ ಬೇಡ್ಕೊಂಡು ಎಕ್ಸಾಮ್ ಪಾಸ್ ಆಗಂಗಿದ್ದಿದ್ರೆ ಹಿಂಗ್ಯಾಕೆ ಅದ್ಭುತವಾದ ಭಕ್ತರಿದ್ದಾರೆ. ಸೊ ಹಾಗಾಗಿ ಅದೆಲ್ಲ ಇಲ್ಲ. ಇಟ್ ಈಸ್ ಯು, ನೀವೇ ಏನ್ ಮಾಡಬೇಕಾದ್ರೂ ನೀವೇ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾನು DBG ಅವ್ರ ವಚನ ಅಲ್ಲಿಗೆ ನಿಲ್ಲಿಸಿದೆ. ನಾನು ದ್ರಾಕ್ಷಿ ರಸ ಅಲ್ಲ. ಅವ್ರು ಹೇಳ್ತಾರೆ, ಇಕ್ಷು ದಂಡದ ಬಲ್ಲದೆ ಕಷ್ಟ ಭೋಜನವು, ಬದುಕು ಅನ್ನೋದು ಕಬ್ಬಿದ್ದಂಗೆ. ಇಕ್ಷುದಂಡ ಅಂದ್ರೆ ಕಬ್ಬು. ದ್ರಾಕ್ಷಿ ರಸ ಅನುಭವಿಸ್ಲಿಕ್ಕೆ ಹಲ್ಲು ಗಟ್ಟಿ ಇದ್ರೂ ನಡೀತದೆ, ಹಲ್ಲು ಇರದೇ ಇದ್ರೂ ನಡೀತದೆ. ಆದರೆ ಕಬ್ಬಿನ ರಸ ಆಸ್ವಾದಿಸಬೇಕಾದ್ರೆ ಹಲ್ಲು ದವಡೆಗಳು ಗಟ್ಟಿ ಇರಬೇಕು, ದಕ್ಷತೆ ಇರಬೇಕು. ದಕ್ಷತೆಯ ನೀಡುವವನಿಗೊಂದೆರಡು ಗುಟುಕು ರಸ, ಸ್ವಲ್ಪ ರಸ ಸಿಗ್ತದೆ. ಇಲ್ಲ ಅಂದ್ರೆ ಮಾಕ್ಷಿಕರು ಮಿಕ್ಕೆಲ್ಲ. ಮಾಕ್ಷಿಕ ಅಂದ್ರೆ ನೊಣ. ಕಬ್ಬಿನ ಮೇಲೆ ನೊಣ ಕೂತು ಕಬ್ಬನ್ನ ಯಾವ ರೀತಿ ಎಷ್ಟೊಂದು ಆಸ್ವಾದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ. ಸೊ ಹಾಗಾಗಿ ಬದುಕನ್ನ ಅಥವಾ ಬದುಕನ್ನ ಅದ್ಭುತವಾಗಿ ಅನುಭವಿಸ್ಬೇಕಂದ್ರೆ ನೀವು ಎಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಶಕ್ತರಿರಬೇಕು. ಮಾನಸಿಕ ಶಕ್ತಿ ಅಂದ್ರೆ ಪಾಸಿಟಿವ್ ಥಿಂಕಿಂಗ್. ಲ್ಯಾಬಲ್ಲಿ ಒಬ್ಬ ಲೆಕ್ಚರರು ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ರಂತೆ, ಎಫೆಕ್ಟ್ ಆಫ್ ಆಲ್ಕೋಹಾಲ್ ಆನ್ ಲಿವಿಂಗ್ ಬೀಯಿಂಗ್ಸ್ ಅಂತ. ಧಾರವಾಡದಲ್ಲಿ ಹೀಗೆ ಮಾಡ್ತೀರಿ, ಧಾರವಾಡದಲ್ಲೇ ಜಾಸ್ತಿ ಹೀಗೆ ಮಾಡೋದು. ಒಂದು ಗ್ಲಾಸಲ್ಲಿ ಆಲ್ಕೋಹಾಲ್ ಇಟ್ಟಿದ್ರಂತೆ, ಇನ್ನೊಂದು ಗ್ಲಾಸಲ್ಲಿ ಎದ್ದು ಹೊರಗೆ ಹೋಗಪ್ಪ, ನಿನ್ನೇನು ದುಡ್ಡು ಕೊಟ್ಟು ಕರೆಸಿಲ್ಲ, ಅಯೋಗ್ಯ. ಯೋಗ್ಯತೆ ಇರೋರು ನಾನು ಬಾಯಿ ಬಿಡ್ಕೊಂತ ಇರೋದು ಯೋಗ್ಯತೆ ಬಗ್ಗೆ. ಅಯೋಗ್ಯರು ಯಾಕೆ ಕೂಡ್ತೀರಿ? ಏನು ನಿಮ್ಮ ಅಪ್ಪನ ಮುಂದೆ ಹೋಗಿ ಮಾತಾಡಿ, ಹಂಗೆ ಕಣ್ಣೀರು ಹಾಕ್ತಾನೆ. ಸುಮ್ಮನೆ ಚಂತನ ಸೆಲ್ಫಿ ತಕ್ಕೋತಿರಲ್ಲ, ನಿಮ್ಮ ಅಪ್ಪನ ಜೊತೆ ತೊಳ್ಕೊಳ್ಳಿ ನೋಡೋಣ, ಕಪ ಕೊಡ್ತಾನೊಂದು, ಹೋಗೋಣ ನನ್ನ ಮಗನೇ ಅಂತ. ನೀವು ಸೆಲ್ಫಿ ತಕೊಳ್ಳಂಗ ಆಗ್ರಪ್ಪ ಅಂತ ನಾ ಇಲ್ಲಿ ಬಡ್ಕೊಂತ ಇದ್ದೀನಿ. ಹೂಯ್ ಅಂದ್ರ ನಾನೇನು ಹೇಳ್ತಾ ಇದ್ದೆ, ದಿಸ್ ಈಸ್ ಯುವರ್ ಪ್ರಾಬ್ಲಮ್. ಯಾರು ಹುಯ್ ಅಂದ್ರಲ್ಲ, ಯು ಆರ್ ಡ್ಯಾಮೇಜರ್. ಆಲ್ ದ ವೇ ಗುರೂಜಿ ಎಲ್ಲಿಂದ ಬಂದಿರ್ತಾರೆ, ಏನಿರ್ತದೆ, ಯಾರಿಗೇನ್ ಬೇಕಾಗಿದೆ ರೀ? ನಿಮಗ್ ಬೇಕಾಗಿದೆ, ನಿಮ್ಮ ಅಪ್ಪಗೂ ಬೇಕಾಗಿಲ್ಲ. ಹೆಂಗೋ ಬದುಕಿ ಸಾಯ್ತವವು, ಹೊಟ್ಟೆ ಸೇರಿಸ್ಕೊಂಡು ರೈತರು. ನಿಮಗೂ ಬೇಕಾಗಿದೆ, ನಿಮ್ಮ ಬದುಕು ಚಂದ ಇರ್ಬೇಕಂತ ನಿಮ್ಮ ಅಪ್ಪ ಮತ್ ಗುದ್ದಾಡಕತ್ತಾರ, ಕರಿಯರ್ ಅಕಾಡೆಮಿ ಹೇಳಕತ್ತಾರ. ನಾವು ಬಂದು ಕೂತೀವಪ್ಪ, ನಮಗೇನು ದುಡ್ಡು ಕೊಡ್ತಾ ಇದ್ರೇನ್ರಿ? ರೆಮ್ಯುನರೇಷನ್ ನಾವು ಎಲ್ಲಿ ತಗೊಳ್ಳೋದೇ ಇಲ್ಲ, ಬೇಕು ಇಲ್ಲ. ಸೊ ಅದಕ್ಕೆ ಹೇಳೋದಪ್ಪ, ನೀವು ನಗಿ, ಆಮೇಲೆ ಆರಾಮ್ ನಗಿ, ನಗಬಾರದಂತ ಯಾರು ಹೇಳಿಲ್ಲ. ತೀರ ಚಂತನ ಸೀರಿಯಸ್ ಇರೋದು ಹುಚ್ಚ ನಂಗಾತವ್, ಹಂಗೂ ಅಲ್ಲ. ನಗ ನಿಸಿ ನಮ್ಮ ಬಿಗಿನಿಂಗ್ ಅಲ್ಲೇ ಹೇಳಿನಿ. ಮತ್ತೆ ಬೇಜಾರಾದ್ರೆ ಎದ್ದು ಹೋಗ್ರಿ ಅಂತೂ ಹೇಳಿವಿ. ನಿಮ್ಗೆ ಯಾರು ಹಿಡಿದು ಕೂಡಿಸಿದ್ದಾರೆ? ಸೊ ಹಾಗಾಗಿ ಮಾನಸಿಕ ಸಿದ್ಧತೆ, ದ ಎನರ್ಜಿ ಆಫ್ ದ ಮೈಂಡ್ ಈಸ್ ದ ಎಸೆನ್ಸ್ ಆಫ್ ಲೈಫ್. DK ರವಿ ಎಲ್ಲ ಸಾಧಿಸಿದ್ರು, ಮಾನಸಿಕ ಶಕ್ತಿ ಇರಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತರು, ಕಾಲೇಜಲ್ಲಿ ಜೂನಿಯರು, ನಾನು UPSC ಮೇನ್ಸ್ ಬರೆಯಕ್ಕೆ ಹೋದಾಗ ಅವ್ರ ರೂಮಲ್ಲೇ ಇದ್ದೆ, ಶಿಶಿರ ಹಾಸ್ಟೆಲ್ ಅಲ್ಲಿ, ಪೂಸಾ ಕ್ಯಾಂಪಸ್ ನ್ಯೂ ದೆಹಲಿಯಲ್ಲಿ. ಆತ್ಮೀಯ ಸ್ನೇಹಿತರು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಚನ್ನಪಟ್ಟಣದಲ್ಲಿದ್ರು, ನಾನು ಮಂಡ್ಯದಲ್ಲಿದ್ದೆ. ಮಾನಸಿಕ ಶಕ್ತಿ ಇರಲಿಲ್ಲಲ್ಲ. ನಮ್ಮ ಯಾರು DSP ಕಲ್ಲಪ್ಪ
ಮಾನಸಿಕ ಶಕ್ತಿ ಇರಲಿಲ್ಲ ರೀ. ನನ್ನ ಆಫೀಸಿಗೆ ದಿನ ಬರ್ತಾರೆ, ರೊಕ್ಕ ತಿಂತೀರಿ, ಆ ವ್ಯವಹಾರ ಮಾಡ್ತೀರಿ. ಏನ್ ರೊಕ್ಕ ತಿಂತೀವಿ? ಸರಿಯಾಗಿ ಹೇಳು. ನಾನು ಗುಲ್ಬರ್ಗದಲ್ಲಿದ್ದಾಗ ಗಲಾಟೆ ಮಾಡೋರು, ಗುಲ್ಬರ್ಗ ಸೋಷಿಯಲ್ ವೆಲ್ಫೇರ್ದಲ್ಲಿ ಕೆಲಸ ಮಾಡೋದು ಭಾಳ ಡೇಂಜರ್, ಸಸ್ಪೆಂಡ್ ಆಗಿ ಹೊರಗೆ ಬರ್ತಿ ಅಂತಿದ್ರು. ನಾನು ಹೇಳಿದೆ ಒಬ್ಬರು ನಮ್ಮ ಗುರುಗಳಿಗೆ, ಸರ್ IPS ಆದ್ರೆ ಜಮ್ಮು ಕಾಶ್ಮೀರ್ ಹೋಗ್ತೀನಿ ಅಂತ ಎಕ್ಸಾಮ್ ಓದ್ತಿದ್ದೇವಲ್ಲ, ಗುಲ್ಬರ್ಗದಲ್ಲಿ ಏನಾಗ್ತದೆ ಅಂದೆ ನಾನು. ಗುಲ್ಬರ್ಗದಲ್ಲಿ ಏನಾಗ್ತದೆ? ಸಸ್ಪೆಂಡ್ ಆಗಲಿ ಬಿಡ್ರಿ, ಒಳ್ಳೇದಕ್ಕೆ ಸಸ್ಪೆಂಡ್ ಆಗಲಿ. ಬಾಗಲಕೋಟೆಯಲ್ಲಿ ಒಂದು ಉಪನ್ಯಾಸ ಕೂಡ ಹಿಂಗೆ ಬಾಲ್ಕನಿಯಲ್ಲಿ ಕುಂತಾವ. ನಾನು ಹೇಳಿದೆ, ಫಸ್ಟ್ ಜಂಪ್ ಇನ್ ಟು ದ ವೆಲ್ ಅಂದೆ. ಏನೋ ಮಾತಾಡಾಗ ದುಮುಕ್ರಿ ಹಳ್ಳಿಯಾಗ ಹಂಗೆ ಮಾಡ್ತಾರೆ. ಈಸಾಡ್ಬೇಕಾದ್ರೆ ಮೊದಲು ಒಗಿತಾರ ಬಾಯಾಗ, ವಾಗದ ಮತ್ತೆ ಹಿಂದೆ ಜಿಗಿದ್ ಬಿಟ್ಟು ಅವನಿಗೆ ಎದ್ದುಕೊಂಡು ಹಿಂಗೆ ಹೊಡೆದಾರ ಏನು ಹೇಳ್ಕೊಂಡು ಕಲಿಸ್ತಾರ. ನೀವು ಯಾರು ಏನು ನೀವು ದೇಲ ಹುಟ್ಟು ಬೆಳೆದವ್ರಿಲ್ಲ, ಅಪಾರ್ಟ್ಮೆಂಟ್ನಾಗ ಬೆಳೆದವ್ರಲ್ಲ, ಹಂಗೆ ಬೆಳಿತಾರಲ್ಲ. ಜಂಪ್ ಇನ್ ಟು ದ ವೆಲ್ ನನ್ನ ಮ್ಯಾಲ್ ಕುಂತವ, ಸೋರಿ ಈಸ್ ಬರ್ಲಾರ್ದ ಜಿಗಿದ್ರು ಸತ್ತೇ ಹೋಗ್ತೀವ್ರಿ ಅಂದ. ಸಾಯಿ, ನೀ ಸತ್ರಿ ಯಾರು ಕೇರ್ ಮಾಡ್ತಾರ್ರಿ? ಸಾವಿನ ಬಗ್ಗೆ ಭಯ ಆಗಲ್ಲ, ಸಾಯಿಬಾರ್ದು ಅಂತ ಜಿಗಿ ಈಜ್ ಕಲಿತೀಯ, ಎದ್ದು ಬರ್ತೀಯ, ಇವು ಎಂಜಾಯ್ ಸ್ವಿಮ್ಮಿಂಗ್. ಇಂಥ PG ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡಿ ಇಂಥ ಉಪನ್ಯಾಸಕ್ಕೆ ಬಂದು ಸಾಯ್ತೀನಿ ಅಂತಾನಲ್ಲ, SLC ಮುಗಿಸಿ ಬಾರ್ಡರ್ ಅಲ್ಲಿ ಬಂದು ಕೀಳ್ಕೊಂಡನಲ್ಲ ಅವ, ಹೂ ಇಸ್ ಹೀರೋ. ಅದಕ್ಕೆ ಹೇಳಿದ್ದು ಎಜುಕೇಶನ್ ಅನ್ನೋದು ವೇಸ್ಟ್ ಆಗಬಾರ್ದ್ರಿ. ಎಜುಕೇಶನ್ ನಮ್ಮ ಆಫೀಸ್ ಗಾಡಿ ಹೋಗ್ತಾ ಇರ್ತದೆ, ಫುಲ್ ಭಾರಿ ಯೂನಿವರ್ಸಿಟಿ ಲೆವೆಲ್ ಓದಿರ್ತಾನೇನೋ, ರೋಡೇ ಬಿಡಲ್ಲ, ಹೋಗಲ್ಲ, ಆ ಕಡೆ ದಾರಿ ಇಲ್ಲೇನು. ನಮ್ಮ ಡ್ರೈವರ್ಗೆ ನಾವೇ ಹೇಳ್ತೀವಿ, ನಡಿಯಪ್ಪ ಹಿಂಗೆ ಹೋಗಲ್ಲ, ನಡುವೆ ನಿಲ್ಸಿರ್ತಾನೆ, ಬೈಕ್ ನಡುವೆ ನಿಲ್ಸಿರ್ತಾನೆ. ಅವ್ರು ಎಜುಕೇಟೆಡ್ ಇರ್ತಾರೆ. ಸರಿಯಪ್ಪ ದಾರಿ ಬಿಟ್ಟು, ಯಾಕ ಆ ಕಡೆ ಹೋಗಲ್ಲ, ದಾರಿ ಅದ ನಿನಗೆ ಅಂತ ನಾವು ಮಗನೇ ನಮ್ಮ ಗಾಡಿ ಹೊಡೆದ್ರು ನಿನಗೆ ಪೊಲೀಸ್ ಕೇಸದ. ಆಮೇಲೆ ನೋಡು ನಮ್ಮ ಟಾಟೋ ಸುಮ್ಮನೆ ನಿನಗೆ ಬುದ್ಧಿದ್ರೆ ವಿವೇಕ ಬೇಡ ಓದ್ದವನಿಗೆ. ಅದೇ ನಿಮ್ಮ ಅಪ್ಪ ಚಪ್ಪಲಿ ಬಿಟ್ಟು ಚೇಂಬರ್ನಾಗ ಬರ್ತಾನೆ, ಕೈ ಮುಗಿಬೇಕು. ಯಾರು ಒಳ್ಳೆಯವ್ರಿ? ಓದಿರೋರು, ಓದ್ದೇ ಇರೋರು. ಉತ್ತರ ಪ್ರದೇಶದ ಒಂದು ಕಾರ್ಪೊರೇಷನ್ದಲ್ಲಿ ಒಂದು ಮೂಲೆಯಲ್ಲಿ ಎಲ್ಲ ಗಂಡಸರು ಒಂದಕ್ಕೆ ಹೋಗ್ತಿದ್ರಂತೆ. ಏನ್ ಮಾಡಿದ್ರು ಬಿಡೋದಿಲ್ಲ. ನಾನು ಒಂದ್ಸಲ ಆಲ್ ದ ವೇ ಟ್ರೈನಲ್ಲಿ ಹೋಗುವಾಗ ನಾನು ಗಮನಿಸ್ತಾ ಇದ್ದೆ, ಬಿಜಾಪುರದಂಗೆಪ್ಪ ಜನ ಎಲ್ಲಿ ಹೋದ್ರು ಅಂತ. ಇಂಡಿಯನ್ ಟಿಪಿಕಲ್ ನೇಚರ್ ಹಾಗೆ ಇರುತ್ತೆ. ಆ ಕಾರ್ಪೊರೇಷನ್ ಆಡಳಿತ ಮಂಡಳಿ ಏನ್ ಮಾಡ್ತು, ಏನ್ ಮಾಡಿದ್ರು ಬಿಡೋದ್ರಲ್ಲ ಅಂತ ಅಲ್ಲಿ ಮಿರ್ರರ್ ಹಾಕ್ಸದ್ರಂತ ಗಾಡಿಗೆ. ಆದ್ರೂ ಬಿಡ್ಲಿಲ್ಲ ಅಂತ, ಮಿರ್ರರ್ ಒಡೋದಕ್ಕೆ ಮತ್ತೆ ಅಲ್ಲೇ ಅನ್ನಕ್ ಹೋಗ್ತಾರೆ. ಇವರೆಲ್ಲ ಎಜುಕೇಟೆಡ್. ಅದಕ್ಕೆ ಯೋಚನೆ ಮಾಡ್ರಿ ಅಂತ ನಾನು ಹೇಳಿದ್ರಿ. ಯಾವನ ಸಾವಿಗಂಜವ, ಉಪಾಧ್ಯಕ್ಷ ಚಂತನ ಮಾತಾಡೋದನ, ಅಪ್ಪನ ಬಗ್ಗೆ ಕಾಳಜಿ ಇಲ್ಲ, ನಿರ್ಗತಿಕರನ್ನು ಕಂಡು ಮಮ್ಮಲ ಮರಗುವುದೇ ಧರ್ಮ. ಧರ್ಮ ಅಂದ್ರೇನು? ಮಂತ್ರ ಪಠನೆ ಅಲ್ಲ. ದುರಾದೃಷ್ಟವಂತರನ್ನು ಕಂಡು ಮಮ್ಮಲ ಮರಗುವುದೇ ಧರ್ಮ. ಅಂತ ಧರ್ಮಕ್ಕೆ ಅಧಿಪತಿಗಳಾಗಲಿಕ್ಕೆ, ನೀವೊಂದು ಅಧಿಕಾರಿಗಳಾಗಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಇವತ್ತಿನ ಹಂಬಲ. ಇದು ಅದಕ್ಕೆ ಶ್ರಮ, ಸಮರ್ಪಣಾ ಮನೋಭಾವನೆ, ಭಕ್ತಿ, ದೃಢ ಸಂಕಲ್ಪ, ಇವೆಲ್ಲ ಬರ್ಕೋರಿ ಶಬ್ದಗಳು. ನಾನು ಎಲ್ಲೋ ಓದುವಾಗೆ ಶಬ್ದ ಸಿಕ್ತು, ಒಂದು ಗ್ರಾಮೀಣ ಪದ ಅಥವಾ ನೀವು ಗಾದೆ ಮಾತನ್ರಿ, ಇಲ್ಲದ ಕಾಲದಲ್ಲಿ ಕಲ್ಲಿನಂತಿರಬೇಕು ಅಂತ. ನಾನು ಬರ್ಕೊಂಡ್ಬಿಟ್ಟೆ ನನ್ನ ಟೇಬಲ್ ಬಂದು ಹಾಸ್ಟೆಲ್ನಾಗ ಬರ್ಕೊಂಡು. ವಂಡರ್ಫುಲ್. ಇವತ್ತು ಹಾಗೆ. ಅವತ್ತು ನನ್ನ ಕಡೆ ಬೈಕ್ ಇರ್ಲಿಲ್ಲಪ್ಪ, ಯಾಕೆ ಚಿಂತೆ ಮಾಡಬೇಕು? ಇಲ್ಲದ ಕಾಲದಲ್ಲಿ ಕಲ್ಲಿನಂತಿರಬೇಕು. ಯಾರೋ ಹಿರಿಯರು ಹೇಳಿದ ಮಾತಿದು. ಏನು ಚಿಂತೆ ಮಾಡಂಗಿಲ್ಲ, ಬರ್ತದೆ. ಒಂದಿನ ಎಲ್ಲಾನು ಬರ್ತದೆ, ಒಂದು ದಿನ ಎಲ್ಲಾನು ಬರ್ತದೆ. ನೀವು ಸಮರ್ಥರಾಗಬೇಕು ಸ್ವೀಕರಿಸಲಿಕ್ಕೆ. ನೀವು ಸಮರ್ಥರಿಲ್ಲ ಅಂದ್ರೆ ಸಿಗೋದಿಲ್ಲ ಅನ್ನೋದು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾನಸಿಕ ಶಕ್ತಿಯನ್ನ ಬಹಳ ಅದ್ಭುತ ಮಾಡ್ಕೊಳ್ಳಿ. ಮಾನಸಿಕ ಶಕ್ತಿ ಓದುವುದರಿಂದ ಬರ್ತದೆ. ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್, ಚೇಂಜ್ ಆಫ್ ಸಬ್ಜೆಕ್ಟ್ ಈಸ್ ರೆಸ್ಟ್, ಸ್ಲೀಪ್ ಕಮ್ಸ್ ವೆನ್ ಯು ಪರ್ಮಿಟ್ ಇಟ್. ಸೊ ಹಾಗಾಗಿ ಯು ಶುಡ್ ಗಿವ್ ದ ರೈಟ್ ಮೆಸೇಜ್ ಟು ಯುವರ್ ಬ್ರೈನ್. ಬಹಳ ಮತ್ತೆ ಇನ್ನೊಂದಿಷ್ಟು ಏನಂದ್ರೆ, ನೀವು ಎಲ್ಲಿನೂ ಬರ್ತೀರಿ ಉಪನ್ಯಾಸ ಕೇಳಕ್, ಇನ್ನೊಂದು ಕಡೆ ಹೋದ್ರೆ ಅಲ್ಲಿನೂ ಹೋಗ್ತೀರಿ, ಬಿಜಾಪುರ್ನಾಗ ಅದಂದ್ರೆ ಅಲ್ಲಿನೂ ಹೋಗ್ತೀರಿ.
ಚಂತನ ಅದೇ ಮಾಡಬಾರ್ದು. ಭಯ ದೊಡ್ಡ ಶತ್ರು ಅದು. ಒಂದು ಸಲ ಕೂತ್ಕೊಂಡು ಒಂದು 4-5 ಪಾಯಿಂಟ್ ಬರ್ಕೊಂಡು ಡೈರಿ ಮಾಡ್ಕೊಂಡು ಇವು ಸಿಟ್ ಆಗುತ್ತೋ ಬಿಡುತ್ತೋ ನೋಡೋದು. ಕರ್ಮಣ್ಯವಾದಿತ್ತಾರಸ್ತೆ ಮಹಾಫಲೇಶು ಕದಾಚನ, ಓದಿಲ್ವಾ, ಗೊತ್ತಿಲ್ವಾ? ಕರ್ಮಯೋಗಿ ಆಗಿ ಆಮೇಲೆ ಎಲ್ಲನೂ ಬರುತ್ತೆ ಅನ್ನೋದು ಈ ವಿಚಾರ. ಸೊ ಬಹಳಷ್ಟು ಹ್ಯಾಚ್ ಪ್ಯಾಚ್ ಹೇಳಿದ್ದೀನಿ ನಾನು. ಸೊ ಈ ಸಂದರ್ಭದಲ್ಲಿ ಮತ್ತೆ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ ಎಷ್ಟು ಜನ ಆಗ್ತಾ ಇದ್ದಾರೆ ಅಷ್ಟು ಟಫ್ ಆಗ್ತಾ ಇದಾವೆ. ಪ್ರಿಲಿಮ್ಸ್ ಎಕ್ಸಾಮ್ ನೋಡಿ, ನಮ್ಮ ಗುರುಗಳು ಏನೇ ಬುಕ್ಕ ಬರೀಲಿ, ಎಲ್ಲ ಸಾಧನಾ ಅಕಾಡೆಮಿ ಇರಲಿ, SB ಅಕಾಡೆಮಿ, ಏನೇ ಬುಕ್ಕ ಬರಲಿ, ಕ್ವಶನ್ ಪೇಪರ್ ಸೆಟ್ ಮಾಡೋರು ಅದ್ರ ಆಚೆ ಕ್ವಶನ್ ತೆಗಿಯಕ್ಕೆ ನೋಡ್ತಾರೆ. ಸೊ ಹಾಗಾಗಿ ಈ ಪುಸ್ತಕಗಳನ್ನು ಓದಿದ್ರೆ ನಿಮ್ಮ ವಿಶ್ಲೇಷಣೆ ರೀತಿಯಿಂದ ಅದೃಷ್ಟ ಅಂತಿರೋ ಏನಂತಿರೋ ಅದರಿಂದ ಸರಿಯಾಗಿ ನೀವು ಉತ್ತರಗಳನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅತಿ ಹೆಚ್ಚಿನ ಸ್ಕೋರ್ ಬರ್ತದೆ. ಕಂಡು 11,000 ರೂಪಾಯಿ ಇನ್ಕಮ್ ಬರ್ಕೊಂಡ್ ಬಂದಿರ್ತಾರೆ, 40,000 ರೂಪಾಯಿ ಮೊಬೈಲ್ ಇರುತ್ತೆ ಕೈಯಾಗ. ಹಾಸ್ಟೆಲ್ ಸೀಟ್ ಕೇಳಕ್ಕೆ ಬಂದಿರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್, ಇವೆಲ್ಲ ನೀವೇ ಯೋಚನೆ ಮಾಡ್ಕೋಬೇಕು. ಯಾರು ಯೋಚನೆ ಮಾಡಕ್ ಟೈಮ್ ಇದೆ ನಿಮ್ ಬಗ್ಗೆ? ಸೊ ಹಾಗಾಗಿ ಒಂದಿಷ್ಟು ವೀಕ್ನೆಸ್ ಏನಿದೆ, ಫ್ರೆಂಡ್ಸ್ ಸೆಕೆಂಡ್, ನಿಮಗೆ ಗಾಬರಿ ಆಗ್ಬಹುದು. ಏನಪ್ಪ ಫ್ರೆಂಡ್ಸ್ ಅಂತಾರೆ? ಕಾಂಪಿಟೇಟಿವ್ ಎಕ್ಸಾಮ್ ಸಂದರ್ಭದಲ್ಲಿ ಫ್ರೆಂಡ್ಸ್ ಆರ್ ಲಯಬಿಲಿಟಿ. ಫ್ರೆಂಡ್ಸ್ ಆರ್ ಲಯಬಿಲಿಟಿ, ಅರ್ಥ ಮಾಡ್ಕೊಳ್ಳಿ. 2 ಈಸ್ ಕಂಪನಿ, 3 ಈಸ್ ಬರ್ಡನ್. ಅರೇ ನಿಮ್ಮ ಅಪ್ಪ ಕೊಟ್ಟಿದ ರೊಕ್ಕದಲ್ಲಿ ಯಾರಿಗೂ ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಂಗೆ ತೆಗೆದ್ಬಿಟ್ಟು 5 ರೂಪಾಯಿ 10 ರೂಪಾಯಿ ದಾನ ಮಾಡ್ತೀರಿಲ್ಲ? ದಾನ ಯಾಕೆ ಮಾಡ್ತೀರಿ? ನೀವು ಏನಾದರೂ ಗಳಿಸಿ ದಾನ ಮಾಡ್ರಿ. ಆಮೇಲೆ ಅಪ್ಪನ ದುಡ್ಡು ಎಷ್ಟು ನಾ ಕೆಲವು ಯುವಕರು ನೋಡಿರ್ತೀನಿ, ಅದ್ಭುತ, ಬಾಯ್ 10 ರೂಪಾಯಿ ಕೊಡ್ತಾರೆ. ನಾನೇ ಕೊಡಲ್ಲ ರೀ, 10 ರೂಪಾಯಿ 1 ಲಕ್ಷ ಸ್ಯಾಲರಿ ಇದೆ, ಕಂಜೂಸ್ ಅನ್ಬೇಡ್ರಿ. ಮತ್ತೆ ದುಡ್ಡು ಕೊಡಬೇಕಾದ್ರೆ ಯಾಕೆ, ಎಲ್ಲಿಂದ ಬಂತು, ಯಾಕೆ ಕೊಡಬೇಕು ಯೋಚನೆ ಮಾಡಬೇಕು. ಬೊಗಸೆಯಲ್ಲಿರೋ ನೀರು ಎಲ್ಲ ಹೊಟ್ಟೆಗೆ ಹೋಗೋದಿಲ್ಲ. ಗಳಿಸೋ ದುಡ್ಡು, ಅರ್ನ್ ಮಾಡೋ ದುಡ್ಡು ಎಲ್ಲ ನಮಗೇನು ಹೋಗಬಾರ್ದು. ಕೆಲವು ಸತ್ ಕಾರ್ಯಗಳಿಗೂ ಹೋಗಬೇಕು. ದಾನ ಧರ್ಮ, ಬಡವರು, ಇದೆಲ್ಲ ಹೋಗಬೇಕು. ಅಂದಾಗ ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ, ಮನಸ್ಸು ಹೆಲ್ದಿ ಆಗಿರುತ್ತೆ. ದೈಹಿಕ ಆರೋಗ್ಯ ಹೇಗೆ ಮುಖ್ಯನೋ ಮಾನಸಿಕ ಆರೋಗ್ಯ ಮುಖ್ಯ. ಆ ನಂತರದಲ್ಲಿ ಸಾಮಾಜಿಕ ಆರೋಗ್ಯ ಸರಿ ಇರುತ್ತೆ. ಸೊ ಹಾಗಾಗಿ ಅಪ್ಪನ ದುಡ್ಡಲ್ಲಿ ದಾನ ಮಾಡೋದು ತಪ್ಪದು. ಅದ್ಭುತ ಕೊಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ ಬಂದವ್ರು ನೋಡಿ, ನೀವು ಸಿಕ್ಕಾಪಟ್ಟೆ ಹೇರ್ ಸ್ಟೈಲ್ ಮಾಡೋದು, ನಡುವಿಟ್ಟು ಬಿಳಿ ಬಣ್ಣ ಹಚ್ಕೊಳ್ಳೋದು. ಅರೇ ಮರೇ, ನೀವು ಸೀರಿಯಸ್ ಇದೀರಿ ಅಂದ್ರೆ ಮಿನಿಮಮ್ ಮೇಂಟೆನೆನ್ಸ್ ಅಲ್ಲಿ ಓದ್ಕೊತ ಕೂಡ್ರಿ. ಮಿನಿಮಮ್ ಮೇಂಟೆನೆನ್ಸ್ ಅಲ್ಲಿ. ಬೇಸರ ಆಯ್ತಾ? ಬೇಸರ ಆದ್ರೆ ನಾ ಬಿಡಲ್ಲ, ನೀ ಹೋಗು. ನೀ ಹೋಗು. ನಿನಗೇನು ರೊಕ್ಕ ಕೊಟ್ಟು ಕರ್ಸಿದ್? ನನಗೆ ಕರ್ಸ್ಯಾರ ಅವರು, ನಿನಗೆ ಕರ್ಸಿಲ್ಲ. ಏನು ವಿಪರ್ಯಾಸ ಏನು ಗೊತ್ತೇನೋ? ಹಿಂಗ ಮಾತಾಡೋರು ಎಕ್ಸಾಮ್ ಪಾಸ್ ಆಗ್ತಾರ, ಅದು ವಿಪರ್ಯಾಸ. ಓಕೆ, ಯಾಕೆ ಇಷ್ಟು ಹೇಳಿದಾಗೂ ಬುದ್ಧಿ ಇಲ್ಲ ಅಂದ್ರೆ? ನಿಮ್ಮಪ್ಪ ಕೇಳಬೇಕು ಇದನ್ನ. ನಾನು ಅದನ್ನೇ ಹೇಳ್ತೀನಿ. ನಮ್ಮೊಬ್ಬ ಕಮಿಷನರ್ ಇದ್ರು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲ ಮೀಟಿಂಗ್ ಹೋಗ್ತಿದ್ದೀವಿ. ಬೈಯೋರು ಪ್ರೋಗ್ರೆಸ್ ಆಗಿಲ್ಲ, ಸಣ್ಣ ಪುಟ್ಟ ಆಗಿಲ್ಲ, ಅದು ಇದು ಅಂತ. ಏನ್ ಹೇಳಿದ್ರೆ ಗೊತ್ತಾ? ವಂಡರ್ಫುಲ್ ಮಾತು, ನನಗಂತೂ ಭಾರಿ ಇಷ್ಟ. ಒಂದು ಕೆಲಸ ಮಾಡ್ತೀನಿ ರೀ, ಇಷ್ಟು ಹೇಳಿದ್ರು ನಿಮ್ಮ ಡಿಸ್ಟಿಕ್ ಅಲ್ಲಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಲ್ಲ, ಎಷ್ಟು ಬೈದು ಉಪಯೋಗ ಇಲ್ಲ. ನೆಕ್ಸ್ಟ್ ಟೈಮ್ ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಕರ್ಕೊಂಡ್ಬರ್ರಿ ಮೀಟಿಂಗಿಗೆ, ಅವ್ರ ಮುಂದೆ ಬೈತೀನಿ ಅಂತ. ಭಾರಿ ಶಾರ್ಪ್ ಅದು. ಹಂಗೆ ನೀವು ಯಾರಿದ್ದೀರಿ, ನಿಮ್ಮ ಅಮ್ಮನ ಕರ್ಕೊಂಡು ಬರ್ರಿ ಇಲ್ಲಿ, ನಂಗೆ ಮಾತಾಡೋರು ಗೊತ್ತಾಗುತ್ತೆ. ನೀವು ಯಾರು ಉಡಾಫೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ಕರ್ಕೊಂಬರ್ರಿ ಈ ಉಪನ್ಯಾಸಕ್ಕೆ, ಗೊತ್ತಾಗುತ್ತೆ ಅದು ನಿಮ್ಮದು. 1-2 hours ಸೀರಿಯಸ್ ಇರೋ. ಯಾರು ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಅಂದ್ರೆ, ಕ್ಯೂ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಅದು ವ್ಯಕ್ತಿತ್ವ. ಅಡ್ಡದಿಡ್ಡಿ ಮುಂದೆ ಹೋಗೋದು. ಅರೆ ನಿಮಕಿನ ವಯಸ್ಸಾದವ್ರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಅಡ್ಡದಿಡ್ಡಿಯಾಗಿ ಮುಂದೆ ಹೋಗೋದು ನನ್ನ ವ್ಯಕ್ತಿತ್ವನೇ ಅಲ್ಲ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲ ಇದ್ದಾಗೆ ನಿಮ್ಮದೊಂದು ಪೂರಕ ವ್ಯಕ್ತಿತ್ವ ಬರುತ್ತೆ. ಯು ಬಿಕಮ್ ಆಫಿಷಿಯಲ್ ಲೀಡರ್.
ಒಂದು ಡಿಪಾರ್ಟ್ಮೆಂಟ್ ಅನ್ನು ಲೀಡ್ ಮಾಡ್ತೀರಿ ಅನ್ನೋದು ನಂದು ಕಾನ್ಸೆಪ್ಟ್. ಸೊ ಹಾಗಾಗಿ ಕೆಲವೇನು ವೀಕ್ನೆಸಸ್ ಇದಾವೆ, ಕನ್ನಡ ಸರಿ, ಇಂಗ್ಲಿಷ್ ಇವೆಲ್ಲನೂ ಏನು ಸಮಸ್ಯೆ ಇಲ್ಲ. ಕನ್ನಡನೂ ಬೇಕು, ಇಂಗ್ಲಿಷೂ ಬೇಕು. ಕನ್ನಡ ಜೀವಕ್ಕೆ ಬೇಕು, ಇಂಗ್ಲಿಷ್ ಜೀವನಕ್ಕೆ ಬೇಕು ಅಂತ. ಕನ್ನಡ ಜೀವಕ್ಕೆ ಬೇಕು ಅಂದ್ರೆ ಓದುವುದೇ ಮುದರಿ. ನೀವು ಮಂಕುತಿಮ್ಮನ ಕಗ್ಗದ್ದು ಹೇಳಿಲ್ಲ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಪಟ್ಟು ಸಾಮುಗಳೆಲ್ಲ, ಜಟ್ಟಿ ಕಾಳಗದಿ ಗೆಲ್ಲದೊಡೆ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೆಯೇಂ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣದ ಗಟ್ಟಿ ಗಟ್ಟಿತನ ಗರುಡಿ ಫಲ ಮಂಕುತಿಮ್ಮ. ಇದು ಗರುಡಿ, ನೀವೇನು ಬಂದಿರಲ್ಲ, ಓದ್ತಾ ಇದ್ದೀರಲ್ಲ, ಇದು ಗರುಡಿ ಮನೆ. ವರ್ಷ 2 ವರ್ಷ ನಿಮ್ಮನ್ನು ಗಟ್ಟಿ ಮಾಡಬೇಕು. when everything is lost, future remains. ಬದುಕು ಎಲ್ಲದಕ್ಕಿಂತಲೂ ದೊಡ್ಡದು ಅನ್ನೋದು ಶಿವರಾಮ್ ಕಾರಂತ್ ಅವ್ರ ಮಾತು ಇದೆಯಲ್ಲ, ಅದು ನಿಮಗೆ ಈ ಓದೋದು ಕಲಿಸ್ಕೊಡ್ಬೇಕು. ಇದು ಓದ್ಬಿಟ್ಟು SDFD ಆಗಲಿಲ್ಲ ಅಂತ ಯಾವರ ನೇನ್ ಹಾಕೊಂಡು ಟ್ರೈನ್ನಾಗ ಜಿಗಿಲಿ ಏನಾಗ್ತದೆ? ಲೈಫ್ ಈಸ್ ಬ್ಯೂಟಿಫುಲ್ ವೆನ್ ದ ಆರ್ಟ್ ಆಫ್ ಲಿವಿಂಗ್ ಈಸ್ ಅಂಡರ್ಸ್ಟುಡ್. ವಿ ಆರ್ ಟಾಕಿಂಗ್ ಅಬೌಟ್ ದಟ್ ಆರ್ಟ್. ಸೊ ಹಾಗಾಗಿ ನಿಮಗೇನಿದೆ, ಮತ್ತೆ ಮಾತಾಡ್ತಾ ನಮ್ಮ ಗುರುಗಳು ಶರಣೆ ಅವರು ಹೇಳಿದ್ರು, ಏನೋ ಪೊಲಿಟಿಷಿಯನ್ ಆಗಬಹುದು ಅಂತ ಒಂದು ಮಾತಂದ್ರಲ್ಲ. ಸೊ ವ್ಯವಸ್ಥೆ ಹಾಗಾಗಿದೆ, ದುಷ್ಟರ ದುಷ್ಕೃತ್ಯಕ್ಕಿಂತ ಶಿಷ್ಟರ ನಿಷ್ಕೃತ್ಯದಿಂದ ಸಮಾಜಕ್ಕೆ, ದೇಶಕ್ಕೆ ಬಹಳ ಹಾನಿಯಾಗಿದೆ. ಅಷ್ಟೆಲ್ಲ ಓದಿದ ಮೇಲೆ ಅದಕ್ಕೆ ಹೇಳಿದೆ ಅಲ್ಲ, ಯು ಶುಡ್ ಹ್ಯಾವ್ ಬೆಟರ್ ಅಲ್ಟರ್ನೇಟ್ ಕರಿಯರ್ ಪ್ಲಾನ್. ಓದ್ಬೇಕು ಸುಮ್ಮನೆ ಹುಚ್ಚಿನಂಗೆ ಲೈಕ್ ಫೂಲ್. ಒಂದು ಅಲ್ಟರ್ನೇಟ್ ಕರಿಯರ್ ಪ್ಲಾನ್ ಆಮೇಲೆ ಹೊಳೆಯುತ್ತೆ. ನನ್ನ ಫ್ರೆಂಡ್ ಸತ್ಯಪ್ರಕಾಶ್ ಅವರು IAS 2nd ರ್ಯಾಂಕ್ ಬಂದ್ರು 2002ರಲ್ಲಿ. ನಾವು ನಮ್ಮದು ಕ್ಲಿಕ್ ಆಗ್ತಾ ಇರಲಿಲ್ಲ UPSC. ಅವಾಗ ನಾವು ಬೇಜಾರಲ್ಲಿದ್ದಾಗೆ, ಗೌಡ್ರೆ ಡೋಂಟ್ ಲುಕ್ ಬ್ಯಾಕ್, IAS ಈಸ್ ನಾಟ್ ಓನ್ಲಿ ದ ಎಂಡ್ ಅಂತ ಹೇಳ್ತಾರೆ. IAS ರಿಸೈನ್ ಮಾಡಿದವರು ಅದರಲ್ಲ ಸಾಕಷ್ಟು ಮಂದಿ. ಸೊ ಹಾಗಾಗಿ ಯಶಸ್ಸು ಅನ್ನೋದು ಏನಂದ್ರೆ ನಿರಂತರ, ಅದು ನಿಮ್ಮ ಕೈಯಾಗಿ ಸಿಕ್ಕಾಗ ಮತ್ತೊಂದು ಮಾಡ್ಬೇಕನ್ಸುತ್ತೆ. ಸೊ ಹಾಗಾಗಿ ಅದಕ್ಕೆ ಹೇಳಿದೆ ನಾನು, ಅದರ ಆಚೆ ಯಾರು ಕನಸು ಕಾಣ್ತೀರಿ ನೋಡ್ರಿ. ಬಡವರು ಕಷ್ಟ ಇದೆ, ಎಲ್ಲರದು ಇದೆ. ಪ್ರತಿಯೊಬ್ಬರ ಬದುಕು ಒಂದು ಕಾದಂಬರಿ. ಇಲ್ಲಿ ತನ ಏನೋ ಒಂದು ಕಾದಂಬರಿ ಆಗಿದೆ, ಮುಂದಿಂದು ಸಿನಿಮಾ ನೋಡ್ರಿ ನಿಮ್ಮದೇ ಬದುಕೊಂದು. ಸಾಯಂಕಾಲ ಇದೆಲ್ಲ ಕೇಳ್ಕೊಂಡು 10 ನಿಮಿಷ ಒಬ್ಬರೇ ಕಣ್ಣು ಮುಚ್ಕೊಂಡು ಕೂಡ್ರಿ, ಆತ್ಮಾವಲೋಕನ ಮಾಡಿಕೊಳ್ಳಿ. ಏನು ಮಾಡಬೇಕಾಗಿದೆ? ಡೋಂಟ್ ಥಿಂಕ್ ಅಬೌಟ್ ದ ವರ್ಲ್ಡ್. 2nd ಟೈಮ್ ಐ ಆಮ್ ರಿಪೀಟಿಂಗ್, ವರ್ಲ್ಡ್ ವೋಂಟ್ ಕೇರ್ ಯು. ಹಾಗಂದ್ರೆ ನೆಗೆಟಿವ್ ಸೆನ್ಸ್ ಅಲ್ಲ. ಯಶಸ್ಸಾಗೋ ತನಕ ನಿಮಗೆ ಯಾರೋ ಏನೋ ಅಂತಾರಪ್ಪ, ಅಂಗಿ ಇಸ್ತ್ರಿ ಮಾಡ್ಕೊಂಡಿಲ್ಲ, ಚಲೋ ಬ್ರಾಂಡೆಡ್ ಶರ್ಟ್ ಬೇಕಾಗಿತ್ತು, ಜಸ್ಟ್ ಅದಕ್ಕೆ ಹೇಳಿದ್ದು, ಶುಡ್ ಬಿ ಲೈಕ್ ಫೂಲ್. ಎವ್ರಿಥಿಂಗ್ ಕಮ್ಸ್, ಬಟ್ ಯು ಹ್ಯಾವ್ ಟು ವೇಟ್. ಎವ್ರಿಥಿಂಗ್ ವಿಲ್ ಕಮ್. ಸೊ ಹಾಗಾಗಿ ಪುತಿನ್ ಅವರು ಒಂದು ಮಾತು ನೆನಪು ಬರುತ್ತೆ ಲಾಸ್ಟಲ್ಲಿ, ಗುಡಿಯಾಚೆ ಗಿಡದಾಚೆ ಗಡಿಯಾಚೆ ಹೋಗೋಣ ಬನ್ನಿರೋ, ಹೊಸ ನಾಡ ಕಟ್ಟೋಣ, ಹೊಸ ಬದುಕು ಕಟ್ಕೊಳ್ಳಿಕ್ಕೆ ಆ ರೀತಿ ನೀವು ಇರಬೇಕು. ಸೊ ಇಷ್ಟೊಂದು ನಾನು ಹೇಳಿದ್ದೀನಿ, ಆಗ್ಲೇ ಹೇಳಿದೆಲ್ಲ, ಓದಿದ್ದು ವ್ಯರ್ಥ ಆಗೋದಿಲ್ಲ. ಒಂದ್ಸಲ ನಿಮ್ಮ ಮೈ ಗಟ್ಟಿ ಮಾಡ್ಕೊಂಡ್ರೆ ಕುಸ್ತಿಪಟ್ಟು ಹೇಗೆ ಗಟ್ಟಿಯಾಗಿ ಬದುಕ್ತಾನೆ ಅಂತ ಹೇಳ್ತೀವೋ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಬಹಳಷ್ಟು ಹೇಳಿದ್ದೀನಿ, ನಿಮ್ಮೆಲ್ಲ ರೇಗಾಡಿದ್ದೀನಿ. ಕಾಳಜಿಗೆ ಅಷ್ಟೇ. ನನ್ನ ಮನೆ ಹುಡುಗಿಗೆ ಹೇಗೆ ಬೈತೀವೋ ಹಾಗೆ ಬೈದಿದ್ದು ಕಾಳಜಿ ಅಷ್ಟೇನೆ. ಆದರೆ ಯೋಚನೆ ಮಾಡಿ. ಥ್ಯಾಂಕ್ ಯು. ನಗಿಸುವ ಬದಲಾಗಿ ನನಗೆ ಅವ್ರ ವ್ಯಕ್ತಿತ್ವ ಯಾಕೆ ಇಷ್ಟ ಅಂದ್ರೆ ಇದಕ್ಕೆ ಇಷ್ಟ. ಅವರು ಒಳಗೊಂದು ಹೊರಗೊಂದಿಲ್ಲ, ಕಲಸಕ್ರ ಜಾತಿ ಸೇರಿದಾರೆ ಅವರು. ಆಧುನಿಕ ಟ್ರೆಂಡ್ನಾಗ ಇವು ವಿಶೇಷ, ಇದು ನಮ್ಮ ಟ್ರೆಂಡ್, ಏನು ಮಾಡೋಕ್ಕಾಗಲ್ಲ ಇದು. ಓಕೆ, ತಾವೆಲ್ಲರೂ ಸರ್ ವಿಚಾರಗಳನ್ನು ಅದ್ಭುತವಾಗಿ ಅರ್ಥ ಮಾಡ್ಕೊಂಡ್ರಿ. ನನಗೆ ಮಂಜುನಾಥ್ ಸರ್ ಮತ್ತು ಶಂಕರ್ ಬೆಳವಿ ಸರ್ ಹೇಳ್ತಾ ಇದ್ರು, ಸರ್ ಕಾರ್ಯಾಗಾರ ಹೆಂಗಾಗ್ಬೇಕು ಅಂದ್ರೆ ಬಂದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ಕಾರ್ಯಾಗಾರದ ಮಹತ್ವ ಅರ್ಥ ಆಗಬೇಕು ಅಂತ. ಸುಮ್ಮನೆ ನಾವು ಕಾಮಿಡಿ ಮಾಡಿ ನಮ್ಮ ಸಂಸ್ಥೆ SBJM ಕರಿಯರ್ ಅಕಾಡೆಮಿ ಭೂಗೋಳ ಸಂಜೀವಿನಿ ಪುಸ್ತಕ ಆಮೇಲೆ ಅದು ಏನ್ ನೀವು ಬಂದಿರಲ್ಲ, ನಿಮಗೆ
ನ್ಯಾಯ ಕೊಡುವಂತ ಪ್ರಯತ್ನ. ನಾನು ಕೂಡ ಕಲಬುರಗಿ ಹೋಗ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಾಗಾರ ಸಂಯೋಜಕರು ಹೇಳೋದು ಅಷ್ಟೇ, ನೀವು ಆ ಸನ್ಮಾನ, ಹಾರ, ಶಾಲೆ ಏನು ಬೇಕಾಗಿಲ್ಲ, ಬಂದಂತ ವಿದ್ಯಾರ್ಥಿಗಳಿಗೆ ಮಾರ್ನಿಂಗ್ 9 ಗಂಟೆಯಿಂದ 7 ಗಂಟೆವರೆಗೆ ಅವರಿಗೆ ಆ ಪ್ರಾಮಾಣಿಕವಾದಂತ ಓದುವಂತ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು. ಇವತ್ತು ಕಾರ್ಯಾಗಾರಗಳ ಹಂಗೆ ಇದ್ದಾವೆ, ಜಸ್ಟ್ ಲೈಕ್ ಅವರು ಪ್ರಚಾರ ಕಾರ್ಯಾಗಾರ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿನೇ ಇವತ್ತ ಸರ್ಗೆ ನಾನು ಮುಖ್ಯ ವೇದಿಕೆಯನ್ನು ಕೊಟ್ಟೆ. ಅದಾದ ನಂತರ ನಿಮ್ಗೆಲ್ಲರಿಗೆ ನೋಟ್ಬುಕ್ ಕೊಡ್ತೀನಿ ಸದ್ ಪ್ರೆಸೆಂಟ್. ಆ ನೋಟ್ಬುಕ್ ತೋರಿ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಂದೊಂದು ಎಲ್ಲರಿಗೆ ನಿಮ್ಗೆ ಎಷ್ಟು ಮಂದಿ ನೋಟ್ಬುಕ್ ಅದಾವೆ, ಪ್ರತಿಯೊಬ್ಬರು ನೋಟ್ಸ್ ಮಾಡ್ಕೊಳ್ರಿ ಅದನ್ನ. ಈಗ ನಮ್ಮ ಆತ್ಮೀಯ ಗುರುಗಳು, ನಮ್ಮ ಸಂಸ್ಥೆಯ ಬೆನ್ನೆಲುಬು ಮತ್ತೆ ಧಾರವಾಡದ ಅಧಿಕಾರಿಗಳಾಗಿರುವಂತ ಶ್ರೀಯುತ ಮಡ್ಪತ್ ಸರ್ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದು 2-3 ನಿಮಿಷದಲ್ಲಿ ತಮ್ಮದೇ ಆಗಿರುವಂತಹ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿ, ಅದಾದ ನಂತರ ಶ್ರೀಯುತ ಶಂಕರ್ ಬೆಳ್ಳುಬಿ ಸರ್ ಅವರು ವೇದಿಕೆಗೆ ಬರ್ತಾರೆ. ಅದಾದ ನಂತರ ಮಂಜುನಾಥ್ ಸರ್ ಅವರು, ಅದಾದ ನಂತರ ನಾನು ಕೂಡ ಒಂದಿಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ತೀವಿ. ಇನ್ನೂ ಹಲವು ಉಪನ್ಯಾಸಕರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೋಟ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಬಿ ಸೀರಿಯಸ್, ಪ್ರತಿಯೊಂದು ಅಂಶಗಳನ್ನ ಚೆನ್ನಾಗಿ ಬರ್ಕೊಂಡು ಅದು ನಿಮಗೆ ಉಪಯೋಗ ಆಗಲಿ ಅನ್ನುವಂಥದ್ದು.